ಶುಭೋದಯ ಎಲ್ರಿಗೂ ಪ್ರೀತಿ ಅಕ್ಕ ತಂಗಿರ್ಗೆ ನಿಮ್ಮ ಶ್ವೇತಾ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್. ಅನದರ್ ಡೇ ಅನದರ್ ವ್ಲಾಗ್ ಜೊತೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ, ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಟೈಮ್ ಬಂದು 8:45, ಬೆಳಿಗ್ಗೆ 8 ಗಂಟೆಲೇ ಇವತ್ತು ಸ್ನಾನ ಮನೆ ಕ್ಲೀನಿಂಗ್ ಎಲ್ಲ ಕೆಲಸ 8 ಗಂಟೆಲೇ ಆಗೋಯ್ತು. ಸೊ ಈಗ 8:45 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಯಾಕಂದರೆ ಒಂದೇ ದಿನ 20 ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿದ್ದೀರಾ. ಯಾಕೆ ಏನು ಎತ್ತ ಏನೂ ಗೊತ್ತಿಲ್ಲ, ಏನೂ ಐಡಿಯಾನೂ ಇಲ್ಲ. ಸೊ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ವಿಡಿಯೋ ನೋಟಿಫೈ ನಿಮಗೆ ಸಿಗುತ್ತೆ. ಯಾಕಂದರೆ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು. ಗೈಸ್ ಇವತ್ತೇನು ವಾರ ಇಲ್ಲ, ಬಟ್ ಆದರೂ ಕೂಡ ತಲೆ ಸ್ನಾನ ಮಾಡಿದೆ. ಮೋಡ ಸೋನೆ ಮಳೆ. ತಲೆ ಸ್ನಾನ ಯಾಕೆ ಮಾಡಿದೆ ಅಂದರೆ ನಾಳೆ ಗುರುವಾರ, ನಾಳೆ ಬೆಳಗ್ಗೆ ಪ್ರತಿಯೊಂದು ಎಲ್ಲ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಇವತ್ತು ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಾಗಿತ್ತು, ದೇವ್ರ ಸಾಮಾನು ತೊಳ್ಕೊಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆ 8 ಗಂಟೆಲೇ ಸ್ನಾನ ಮಾಡ್ಕೊಂಬಂದೆ, ತಲೆ ಸ್ನಾನ. ಇಷ್ಟು ತನಕ ಲಿಟ್ರಲಿ ಒಂದು ಲೋಟ ನೀರು ಕುಡ್ದಿಲ್ಲ. ಇವತ್ತು ಗಂಜಿನೂ ಕುಡಿಯೋಕ್ಕಾಗಲಿಲ್ಲ. ಪ್ರತಿದಿನ ಗಂಜಿ ಕುಡಿತಾಯಿದ್ದೆ. ಕಡಲೆ ಹಿಟ್ಟು ಕಣ್ಣೊಳಗಡೆ ಹೊಟ್ಟೋಗ್ಬಿಡ್ತು. ಕಣ್ಣೆಲ್ಲ ಫುಲ್ಲು ರೆಡ್ ಥರ ಅನ್ನಿಸ್ತಾಯಿದೆ, ಚುಚ್ಚುತ್ತಾ ಇದ್ದಂಗೆ ಅನ್ನಿಸ್ತಾಯಿದೆ. ನಿಮಗೂ ಹಾಗೆ ರೆಡ್ ಆಗಿದೆಯಾ ನನ್ನ ಕಣ್ಣು? ಹಂಗೆ ಕಾಣಿಸ್ತಾ ಇದೆಯಾ? ಕಮೆಂಟಲ್ಲಿ ಹೇಳಿ. ಇವತ್ತು ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದರೆ, ನಮ್ಮ ನೇಬರ್, ನಮ್ಮ ಪಕ್ಕದ ಮನೆಯವ್ರದ್ದು ಒಂದು ಗೃಹ ಪ್ರವೇಶ ಇದೆ. ನಿನ್ನೆ ಗಣಪತಿ ಹೋಮ ಅದು ಇದು ಎಲ್ಲ, ಇವತ್ತು ಗೃಹ ಪ್ರವೇಶ. ಇಟ್ಕೊಂಡು ನಿನ್ನೆ ಸಂಜೆ ಬಂದು ಕರೆದ್ರು. ಹಂಗಂತಲ್ಲ, ಬಟ್ ನೇಬರ್ ಅಲ್ವಾ ಅಂತನೋ ಏನೋ ಲೇಟಾಗಿ ಕರೆದ್ರು. ಸೊ ಹೋಗಬೇಕೋ ಏನೋ ಬೇಡೋ ಗೊತ್ತಿಲ್ಲ, ಡೈಲಮಾದಲ್ಲೇ ಇದ್ದೀನಿ. ಇನ್ನೂ ಯಾವುದೂ ಡಿಸೈಡ್ ಆಗಿಲ್ಲ. ಬಟ್ ಇವತ್ತು ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ಚಪಾತಿ ಜೊತೆಗೆ ಪಾಲಕ್ ಗ್ರೇವಿ ಏನಾದರೂ ಕರಿಬೋದು. ತುಂಬ ಪಾಲಕ್ ಸೊಪ್ಪು ತಂದಿದ್ರು ಸತೀಶು, ಒಂದು 5-6 ಕಟ್ಟು ಪಾಲಕ್ ಸೊಪ್ಪು ತಂದುಬಿಟ್ಟಿದ್ರು. ಹಾಗಾಗಿ ಪಾಲಕ್ ಗ್ರೇವಿನ ಮಾಡಿದೆ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ದೇವ್ರ ಮನೆ ಫುಲ್ಲು ಇವತ್ತು ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಕ್ಲೀನ್ ಮಾಡಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದಿದ್ದೀನಿ. ಎಲ್ಲ ಬತ್ತಿ ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಬಟ್ಟೆ ಇತ್ತು ಲಿಟ್ರಲಿ, ಬಿಕಾಸ್ 3 ಡೇಸಿಂದ ಸಖತ್ ಸೋನೆ ಮಳೆ ಇದ್ದಿದ್ದರಿಂದ ನಾನು ಜಾಸ್ತಿ ಮಿಷಿನಲ್ಲಿ ವಾಶ್ ಮಾಡಲ್ಲ. ಸತೀಶ್ದು ಗಲೀಜು ಬಟ್ಟೆಗಳು ಮಿಷಿನಲ್ಲಿ ಕ್ಲೀನ್ ಆಗಲ್ಲ. ಹಂಗಾಗಿ ಅದನ್ನೆಲ್ಲ ಹಂಗೆ ಉಳಿಸ್ಕೊಂಬಿಟ್ಟಿದ್ದೆ, ಹ್ಯಾಂಡಲ್ಲೇ ವಾಶ್ ಮಾಡೋಣ ಅಂತ. ಇವತ್ತೊಂಚೂರು ಬೆಳಗ್ಗೆಲ್ಲ ಗಾಳಿ ಬಿಸಿಲು ಥರ ಇತ್ತು. ಸೊ ಹಾಗಾಗಿ ವಾಶ್ ಮಾಡಿದೆ. ಆಗಲೇ ಸ್ವಲ್ಪ ಸೋನೆ ಥರ ಆಗ್ತಾಯಿದೆ. ತುಂಬ ಟವಲ್ಸು, ಸತೀಶ್ದು ಪ್ಯಾಂಟು, ಈ ಥರದ್ದೆಲ್ಲ ಗಲೀಜು ಹೋಗಲ್ಲ ಗೈಸ್ ಮಿಷಿನಲ್ಲಿ, ನಂಗೆ ಇಷ್ಟನೂ ಆಗಲ್ಲ. ಇನ್ನರ್ ವೇರ್ಸ್ ಈ ಥರದ್ದೆಲ್ಲ. ಸೊ ಮಕ್ಕಳದು, ನಂದು, ಸತೀಶ್ದು ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಆಮೇಲೆ ಆ್ಯಕ್ಚುಲಿ ನಿನ್ನೆ ವ್ಲಾಗ್ನ ಮಾಡಿಕೊಂಡೆ ಸ್ಟಾರ್ಟ್ ಮಾಡೋಣ ಅಂತ. ನಿಮಗೆ ಮಾತಾಡೋಕ್ಕೆ ಟೈಮ್ ಇರಲಿಲ್ಲ, ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಬೆಳಗ್ಗೆಯಿಂದ ಬರೀ ಕೆಲಸ ಇದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಇರೋದೇ ಹೀಗೆ, ನನ್ನ ಲೈಫ್ ಇರೋದೇ ಹೀಗೆ. ಸ್ವಲ್ಪ ಜನ ಈ ಬರೀ ಯಾರೂ ಮಾಡಬಾರ್ದೇ ಮಾಡ್ತಾಳ ಇವಳು, ಬರೀ ಯಾರೂ ತೋರಿಸ್ಬಾರ್ದೇ ತೋರಿಸ್ತಾಳ ಅಂತ ಅನ್ಕೋತಾರೆ. ಬಟ್ ನಾನು ಮಾಡೋದೇ ಅದು. ನನಗಿಷ್ಟು ಕೆಲಸ ಇರುತ್ತೆ. ಮೇಲ್ಗಡೆ ಫ್ಲೋರ್ದು ನೋಡಿದ್ರಲ್ಲ, ಅದು ಪೇಂಟಿಂಗ್ ನಡೀತಾ ಇದೆ. ಪೇಂಟವ್ರು ಬಂದಿದ್ದರು. ಏನೇನು ಮಾಡಿದೆ ನಿನ್ನೆ, ಚಿತ್ರಾನ್ನ ಮಾಡಿದ್ದೆ ನಿನ್ನೆ ಬೆಳಗ್ಗೆ. ಮಕ್ಕಳಂತೂ ಅವ್ರಿಗೆ ಫೇವ್ರೇಟ್ ಮಾಡಿಕೊಟ್ರೆ ತಿನ್ಕೊಂಡು ಸುಮ್ಮನೆ ಹೋಗ್ತಾರೆ. ಇವತ್ತು ಅಷ್ಟೇ ನನ್ನ ಮಗ ಸುಮ್ಮನೆ ತಿನ್ಕೊಂಡು ಹೋದ. ಇಲ್ಲಾಂದರೆ ರೈಸ್ ಐಟಮ್ಸ್ ಅದು ಇದು ಅಂತ ಕಾಯ ಅಂತಿರ್ತಾನೆ. ಸೊ ಚಪಾತಿ ಪಾಲಕ್ ಪನ್ನೀರ್ ಆಗಿರೋದಕ್ಕೆ ಸುಮ್ಮನೆ ತಿನ್ಕೊಂಡು ಹೋದ. ಸತೀಶ್ ಇನ್ನೂ ಬಂದಿಲ್ಲ, ಮಾರ್ಕೆಟ್ಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಅವ್ರಿಗೂ ಫ್ರೀ ಇಲ್ಲ, ಅವ್ರಿಗೂ ಕೆಲಸ ನಡೀತಾ ಇದೆ. 2,500 ಜನಕ್ಕೆ GT ದೇವೇಗೌಡ ಅವ್ರ ಕಡೆಯವ್ರದ್ದು ಮನೆ ಗೃಹ ಪ್ರವೇಶ ಇದೆ. ಇಲ್ಲಿಗೆ ದಿನಸಿ ಸಾಮಾನು, ತರಕಾರಿ ಪ್ರತಿಯೊಂದು ತರಬೇಕು. ಸೊ ಈ ಮಳೆ ಬೇರೆ, ಮಾರ್ಕೆಟೆಲ್ಲ ಕಿಚಿ ಆಗಿದೆ ಅಂತ ಬೇಜಾರು ಮಾಡ್ಕೋತಾಯಿದ್ರು. ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಕಸ್ಮಾತ್ ನಾನೇನಾದರೂ ಗೃಹ ಪ್ರವೇಶಕ್ಕೆ ಹೋದರೆ ನಿಮಗೆ ತೋರಿಸ್ತೀನಿ. ನಿಮಗೆ ಕಾಣಿಸ್ತಾ ಇದೆಯಾ, ನಮ್ಮ ಮನೆ ಮುಂದೆನೇ ಎಲ್ಲ ಫೆಂಡಾಲ್ ಹಾಕಿದ್ದಾರೆ. ನಾವು ಗಾಡಿ ಎಲ್ಲ ಪಾರ್ಕ್ ಮಾಡ್ತೀವಲ್ಲ, ಕಾರು, ಅಲ್ಲೆಲ್ಲ ಫೆಂಡಾಲ್ ಹಾಕಿದ್ದಾರೆ. ಸೊ ಅವ್ರದ್ದು ಮನೆ ಗೃಹ ಪ್ರವೇಶ ಇದೆ. ಸೊ ಹೋಗ್ತೀನೋ ಏನೋ ಗೊತ್ತಿಲ್ಲ, ಏನೋ ಡಿಸೈಡ್ ಮಾಡಿಲ್ಲ. ಬಟ್ ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ, ಸ್ಟೇ ಟ್ಯೂನ್. ಮನೆ ಕೆಲಸ ಎಲ್ಲ ಮುಗಿಸಿ ನಾನು ನಿನ್ನೆ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮಾಡಿದ್ದೆ. ಸೊ ಚಿತ್ರಾನ್ನ ಅಂದರೆ ಬೇಗ ಕೆಲಸ ಮುಗೀತು. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ, ಬಿಸಿಲು ಮಾರಮ್ಮ ಟೆಂಪಲ್ಗೆ. ಮಂಗಳವಾರ ಆಗಿತ್ತು.
ಸೊ ಟೆಂಪಲ್ಗೆ ಹೋಗಿ ಒಂದು ಕೈ ಮುಕ್ಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ನಾನು ಹೋಗೋವಾಗಲೇ 2 ನಿಂಬೆಹಣ್ಣು ತೊಗೊಂಡೋಗ್ತೀನಿ. ಒಂದು ಪೂಜೆ ಮಾಡಿಸ್ಕೊಂಡು ಮನೆಗೆ ತೊಗೊಂಬರ್ತೀನಿ. ಇನ್ನೊಂದು ನಿಂಬೆಹಣ್ಣನ್ನು ಅಲ್ಲೇ ನೀವಳಿಸಿ ದೇವ್ರ ಮುಂದೆ ತ್ರಿಶೂಲಕ್ಕೆ ಹಾಕ್ತೀನಿ. ಇದರಿಂದ ಸ್ವಲ್ಪ ದೃಷ್ಟಿ ಏನಾದರೂ ಆಗಿದ್ರೆ ಬರೋವಾಗಲೇ ಸತೀಶ್ ಕಾಲ್ ಮಾಡಿದರು, ಬಾಯ್ಲಿ ಮೇಲೆ ಕಲರ್ ಸೆಲೆಕ್ಟ್ ಮಾಡು, ಪೇಂಟ್ ಅವ್ರು ಬಂದಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನೋಡೋಣ ಏನು ಗೊತ್ತಾ ಅಂತ ಮೇಲೆ ಹೋದೆ. ಬರೀ ಸುಳ್ಳು, ಅದನ್ನ ಆ ಫ್ಯಾಮಿಲಿ ಹತ್ರ ಇದಾಗೈತಲ್ಲ ಅದನ್ನ ಮೇಲೆ ಇದು ಮಾಡೋದು ಬರೀ ಪ್ಯಾಚ್ ಮಾಡಿಸೋ. ಇದು ಬರುತ್ತಲ್ಲ ನಾ ಪಟ್ಟಿ ಪೌಡ್ರು, ಇಲ್ಲಿ ಪಟ್ಟಿ ಪೌಡ್ರ್ ಹಾಕ್ಬಿಡಿ ಮೇಲಿಂದ. ಅದು ಹಂಗೆ ಪ್ಲಗ್ ಒಳಗಡೆ ಸೇರಿಸ್ಬಿಡಿ. ಮೇಲೆ ಹಾಕ್ತಿರಲ್ಲ, ಒಂದು ಬಲ್ಪ್ ಬಿಟ್ಟಿಲ್ಲ, ಎಲ್ಲ ಬಿಚ್ಕೊಂಡು ಪಟ್ಟಿ ಪೌಡ್ರು ವಾಟರ್ ಪ್ರೂಫ್ ಬಂದಿದೆಯಲ್ಲ ಅಣ್ಣ ಇವಾಗ, ಅದನ್ನ ತಗೊಂಬನ್ನಿ. ಡಾಕ್ಟರ್ ಫಿಕ್ಸ್ ಇಟ್ಟಾ ಯಾವ್ದದು ಅದು ಅದ್ರ ಒಳಗಡೆ ಇವ್ರೆ ಅಣ್ಣ, ಇದ್ರ ಒಳಗಡೆ ದೇವ್ರ ಮನೆ ಒಳಗಡೆ ಕಬೋರ್ಡ್ ಒಳಗಡೆ ಎಲ್ಲ ಹೊಡಿಬೇಕು. ಒಳಗಡೆ ಅಲ್ಲಿ ಬಣ್ಣ ಎಲ್ಲೆಲ್ಲ ಹೊಡೆದವ್ರು ಅಲ್ಲೆಲ್ಲ ಹೊಡೆದು ಬಿಡಿ. ಆ ಒಳಗಡೆ ಎಲ್ಲ ಹೊಡೆದವ್ರು ಅವರು. ತಿಂಡಿ ತಿನ್ನಿ ಅಂತ ಕರೆದೆ, ಇಲ್ಲ ತಿನ್ಕೊಂಡ್ ಬಂದಿದ್ದೀವಿ ಅಂದರು. ಸೊ ಅದಕ್ಕೆ ಬಿಸಿ ಬಿಸಿ ಟೀ ಮಾಡಿಕೊಂಡು ತಗೊಂಡೋಗಿ ಕೊಡ್ತಾ ಇದ್ದೀನಿ. ಅಣ್ಣ ಅಣ್ಣ ತಗೊಳ್ಳಿ ಟೀ. ಟೀ ಟೀ ತಗೊಳ್ಳಿ, ಅರ್ಜೆಂಟಾ ಸರ್? ಬೆಳಗ್ಗೆ ಏನೋ ಚಿತ್ರಾನ್ನ ಮಾಡಿದ್ದೆ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾಗಿತ್ತು, ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಏನು ಮಾಡೋಣ ಅಂತ ನನ್ನ ಮಗ ಅಂತೂ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದ ಗೈಸ್. ಅಜ್ಜಿ ಇದ್ದಾಗ ಡೈಲಿ ಒಂದೊಂದು ವೆರೈಟಿ ಮಾಡ್ತಿದ್ದೆ. ಅಮ್ಮ ಈಗ ಅಜ್ಜಿ ಊರಿಗೆ ಹೋದ್ಮೇಲೆ ನನಗೇನು ನಾನ್ ವೆಜ್ಜೇ ಮಾಡ್ತಾಯಿಲ್ಲ, ಅಮ್ಮ ಚಿಚ್ಚಿ ಮಾಡಮ್ಮ, ಚಿಕನ್ ಮಾಡಮ್ಮ ಅಂತ ತುಂಬ ಹಠ ಮಾಡ್ತಾಯಿದ್ದ. ಅದಕ್ಕೆ ಅವನಿಗೋಸ್ಕರ ಇವತ್ತು ಪಾಲಕ್ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ನಿಮಗೂ ಶೇರ್ ಮಾಡ್ತೀನಿ, ಯಾಕಂದರೆ ಸುಮಾರು ಜನ ಚಾಪ್ಸ್ ರೆಸಿಪಿ ನೀಟಾಗಿ ತೋರಿಸಿ ಸಿಸ್ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ರಿ. ನಾನು ತೋರಿಸಿದ್ದೆ, ಬಟ್ ನೀವು ಮರ್ತ್ಕೊಂಡಿದ್ದೀರಾ. ನಾನಿದು 1.5 kg ಚಿಕನ್ದು ಗ್ರೇವಿ ಮಾಡ್ತಾಯಿದ್ದೀನಿ. ಮುದ್ದೆಗೆ ಒಂಥರ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಈವನ್ ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿನ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಜೊತೆಗೆ ಹುರ್ಗಡ್ಲೆ ಹಾಕ್ಕೋಬೇಕು. ಒಬ್ಬೊಬ್ಬರು ಚಿಕನ್ಗೆ ಹುರ್ಗಡ್ಲೆ ಹಾಕೊಳ್ಳೋದಿಲ್ಲ, ಬಟ್ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾಗಿರೋದ್ರಿಂದ ಹುರ್ಗಡ್ಲೆ ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕಲ್ಲ ಅಷ್ಟು ಹಸಿರುಮೆಣ್ಸಿಕಾಯಿ ಹಾಕ್ಕೊಳ್ಳಿ, 8ರಿಂದ 10. 1 ಈರುಳ್ಳಿ, 1 ಟೊಮೆಟೊ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಎಣ್ಣೆಲಿ ಫ್ರೈ ಮಾಡಿ ಚಾಪ್ಸ್ನ ಮಾಡೋದ್ರಿಂದ ಒಂದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ, ಡಿಫ್ರೆಂಟಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಪುದೀನ, ಕೊತ್ತಂಬರಿ, 2 ಕಟ್ ಪಾಲಕು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದೆಲ್ಲ ಮೆತ್ತಗಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ. ಅರ್ಧ ಹೋಳಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ಬಟ್ ಕೊಬ್ಬರಿ ಹಾಕ್ಕೊಳ್ಳಿ, ನನ್ನ ಹತ್ರ ಕೊಬ್ಬರಿ ಖಾಲಿ ಆಗಿಬಿಟ್ಟಿತ್ತು, ಸೊ ಹಾಗಾಗಿ ಕಾಯಿ ಹಾಕೋತಾ ಇದ್ದೀನಿ. ಕೊಬ್ಬರಿ ಹಾಕ್ಕೊಂಡು ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಬೇಬಿ ಗೋಡಂಬಿ ಅಥವಾ ಗೋಡಂಬಿ ಇನ್ನೂ ಕೂಡ ಆ್ಯಡ್ ಆನ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ, ಟೇಸ್ಟ್ ರಿಚ್ ಆಗಿರುತ್ತೆ. ಈ ಕಡೆ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಈಗ ನಾನು ಏನೇನೆಲ್ಲ ಹುರ್ಕೊಂಡೆ ಅದು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ಆರಲಿ ಅಂತ. ಅದು ತಣ್ಣಗಾದ್ಮೇಲೆ ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗಿತ್ತು, ಅದನ್ನು ಕೂಡ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು, ಸ್ವಲ್ಪನೇ ಮಾಡಿಕೊಂಡೆ. ಇವಾಗ ನಾನು ಏನೇನೆಲ್ಲ ಹಾಕ್ಕೊಂಡೆ ಅದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ರಲ್ಲಿ ಜಾಸ್ತಿ ನುಣ್ಣಗೂ ಅಲ್ಲ ಅಥವಾ ತರ್ತರಿನೂ ಅಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡೆ. ಯಾಕಂದರೆ ಅದು ಆರದ ಮೇಲೆ ರುಬ್ಕೊಳ್ಳಿ, ಬಿಸಿ ಬಿಸಿ ರುಬ್ಬಿದ್ರೆ ಎಲ್ಲ ಕಡೆ ಹಾರೋ ಚಾನ್ಸಸ್ ಇರುತ್ತೆ. ಈ ಕಡೆ ಮೊಟ್ಟೆ ಬೇಯಕ್ಕೆ ಇಟ್ಕೊಂಡೆ, ಅನ್ನಕ್ಕೆ ಇಟ್ಕೊಂಡೆ. ಸೊ ಚಾಪ್ಸ್ ಮಾಡೋಣ ಅಂತ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ, ಕ್ಯಾಪ್ಸಿಕಮ್ ಹಾಕಿ, ತೊಳೆದಿರೋ ಚಿಕನ್ ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಜೊತೆಗೆ ಅರಿಶಿನ ಪುಡಿ ಕೂಡ ಹಾಕಿ ಚಿಕನ್ ಮಾಡೋಣ ಅಂದ್ಕೊಂಡೆ. ಬಿಕಾಸ್
ಆಲ್ರೆಡಿ ಐ ಹ್ಯಾವ್ ಬೇಳೆ ಸಾಂಬಾರು. ನನ್ನ ಹತ್ರ ಬೇಳೆ ಸಾಂಬಾರು ಇತ್ತು ನೋಡಿ, ಬಿಸಿ ಬಿಸಿ ಬೇಳೆ ಸಾಂಬಾರು. ಸೊ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಅವಲಕ್ಕಿ ಚಿತ್ರಾನ್ನ. ಸತೀಶ್ಗೆ ನಿಜ ಹೇಳಬೇಕು ಅಂದರೆ ನಾನು ಮಾಡೋ ಚಾಪ್ಸ್ ಗ್ರೇವಿ ತುಂಬ ಇಷ್ಟ. ಅದರಲ್ಲೂ ಚಿಕನ್ ಚಾಪ್ಸ್ ಅಂದರೆ ಸಖತ್ ಇಷ್ಟ. ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ, ಈ ಮಳೆಗೆ, ಚಳಿಗೆ ವಾವ್ ಸಖತ್ತಾಗಿರುತ್ತೆ. ಸೊ ಚಾಪ್ಸೇ ಮಾಡಿಬಿಡು, ಪೆಪ್ಪರ್ ಚಿಕನ್ ಏನು ಬೇಡ ಅಂದರು. ಸಾಂಬಾರು ಇದೆ ಅಂದೆ, ಪರವಾಗಿಲ್ಲ ಮಾಡು ಅಂದರು. ಸೊ ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ. ಈ ಕಡೆ ರೈಸ್ ಹಾಕ್ತಾಯಿದ್ದೆ, ಈ ಕಡೆ ಮೊಟ್ಟೆ, ಈ ಕಡೆ ಚಾಪ್ಸು. ಇನ್ನೊಂದು 10 ನಿಮಿಷ ರೆಡಿಯಾಗಿಬಿಡುತ್ತೆ. ಅಲ್ಲಿಂದಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೀನಿ. ನನಗೆ ಗಲೀಜಾಗಿದ್ದರೆ ಆಗಲ್ಲ. ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ನಾನು ಏನು ಎಲ್ಲ ರುಬ್ಕೊಂಡಿದ್ದೆ ಮಸಾಲೆ ಕನ್ಸಿಸ್ಟೆನ್ಸಿನ, ಅದನ್ನು ಚಿಕನಲ್ಲಿ ನೀರು ಸುಂಡಿದ ಮೇಲೆ ಚಿಕನ್ಗೆ ಆ್ಯಡ್ ಮಾಡಬೇಕು. ಚಿಕನಲ್ಲಿ ನೀರಿದ್ದಾಗ ಹಾಕಬಾರ್ದು. ಚೆನ್ನಾಗಿ ಅದು ನೀರೆಲ್ಲ ಸುಂಡಿದ ಮೇಲೆ ಅದನ್ನು ಆ್ಯಡ್ ಮಾಡಬೇಕು. ಜೊತೆಗೆ ಚಾಕು ಇಟ್ಕೊಂಡಿದ್ದೀನಿ ಅದರೊಳಗಡೆ ಹಾಕೋಕ್ಕೆ. ತೆಳು ಎಷ್ಟು ಬೇಕು, ಗಟ್ಟಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟನ್ನ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ, ನಾನು ಮುದ್ದೆಗೆ, ರೈಸ್ಗೆ ಎರಡಕ್ಕೂ ಸೇರಿ ಮಾಡ್ತಾ ಇರೋಂಥದ್ದು 1.5 kg ಚಿಕನ್ನು. ಬಿಕಾಸ್ ನಮ್ಮ ಹುಡುಗರು ಇದ್ದಾರೆ ಗೈಸ್, ಅವರಿಗೆಲ್ಲ ನಾ ಮಾಡೋದು ಇಷ್ಟ, ನನಗೆ ಅವ್ರು ಮಾಡೋದು ಇಷ್ಟ. ಸೊ ನಂದನ್ನು ನಾನೇ ತಿನ್ನೋಕ್ಕಾಗಲ್ಲ. ಅವರು ಅಕ್ಕ ಏನು ಅಕ್ಕ ಮಾಡಕ್ಕ ಮಾಡೇ ಇಲ್ವಲ್ಲ ಅಕ್ಕ ಅಂತ ತುಂಬ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಅಲ್ಲಿಂದಲ್ಲೇ ಪ್ರತಿಯೊಂದು ಪಾತ್ರೆ ಆಗಿರ್ಬೋದು, ಮಿಕ್ಸಿ ರುಬ್ಬಿದ ಜಾರ್ ಆಗಿರ್ಬೋದು ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ನನಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, ತೊಳೆದುಬಿಟ್ಟು ಲಾಸ್ಟಲ್ಲಿ ಗಾರ್ನಿಷ್ಗೆ ಹಾಕೋಣ ಅಂತ. ಅರ್ಧ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಆ್ಯಡ್ ಆನ್ ಮಾಡಿದ್ರೆ ಚಿಕನ್ ರೆಡಿ. ಚಾಪ್ಸಿ ವಾ ವಾ ವಾ. ನನಗೆ ಇದು ಮಾಡೋಕ್ಕೆ ತುಂಬ ಭಯ, ಆದರೂ ಮಾಡಬೇಕು. ನೋಡಿ ಮತ್ತೆಲ್ಲ ಗಲೀಜಾಯಿತು. ಬಿಕಾಸ್ ಹೊರಗಡೆಯಿಂದ ತಂದಿರ್ತೀವಿ, ಇದನ್ನು ಮಾಡಲೇಬೇಕು. ನೋಡಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ಮುದ್ದೆಗೆ ಮಾಡ್ತಾ ಇರೋದು ಕನ್ಸಿಸ್ಟೆನ್ಸಿ. ನಿಂಬೆಹಣ್ಣು ಮುಗೀತು. ಉಪ್ಪು ಖಾರ ಕರೆಕ್ಟಾಗಿದೆ ಗೈಸ್. ಸ್ವಲ್ಪ ಬೇಯಲಿ, ಕಡಿಮೆ ಮಾಡಿಬಿಡೋಣ. ಇದು ಕೈಯೆಲ್ಲ ತೊಳ್ಕೊಬೇಕು ಮತ್ತೆ. ಈ ಬಟ್ಟೆಲಿ ನ್ಯಾಪ್ಕಿನಲ್ಲಿ ಈ ಥರ ಮಾಡಿಬಿಟ್ರೆ ಬಟ್ಟೆ ಎಲ್ಲ ಅದೇ ಗಲೀಜು. ಮತ್ತೆ ಬಟ್ಟೆ ವಾಶ್ ಮಾಡಬೇಕು, ಬಟ್ಟೆ ಒಣಗಿಸ್ಬೇಕು. ಎಲ್ಲ ಫಟಾಫಟ ಅಂತ ಮಾಡಿ ಬಿಸಿ ಬಿಸಿ ಮುದ್ದೆ ತಿರುಗ್ತಾ ಇದ್ದೆ. ಅಷ್ಟರಲ್ಲಿ ಸತೀಶ್ ಕೂಡ ಬಂದರು, ಮೊಟ್ಟೆ ಬಿಡಿಸ್ದೆ. ಯದು ಪಾಪು ಕೂಡ ಬಂದ. ಅವರು ಊಟಕ್ಕೆ ಇಡೋಣ ಅಂತ ಚಡ್ಡಿ ಹಾಕ್ಕೊಂಡಿಲ್ಲ, ಹಂಗೆ ಬಂದಿದ್ದಾನೆ. ಬಂದ ತಕ್ಷಣ ಅವ್ರ ಮಾಮನ ಕೈಲಿ ಐಸ್ ಕ್ರೀಮ್ ಇಸ್ಕೊಂಡು, ಮಮ್ಮ ಐಸ್ ಕ್ರೀಮ್ ಕೊಡಿ ಮಮ್ಮ ಅಂತ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಪೋಲಿ ನಮ್ಮದು 2nd ಫ್ಲೋರ್ ಮನೇನ. ಆ ಮಗ ಸೊಸೆ ಎಲ್ರಿಗೂ ರೂಮ್ ಡಬಲ್ ರೂಮ್. ಎದಪ್ಪ ಚಡ್ಡಿಯಲ್ಲಿ ನಿಂದು ಎಲ್ಲಿ ಯೂನಿಫಾರ್ಮ್? ಹೊಸ ಯೂನಿಫಾರ್ಮ್ ಕೊಟ್ರಂತಲ್ಲ, ಎಲ್ಲಿ ಹೊಸ ಯೂನಿಫಾರ್ಮು? ಕೂತ್ಕೋ, ಹೋಗುತ್ತೀನು. ಸರಿ ಆಯ್ತಾ? ಹಾಂ ಕೋಟೆ ಕೋಟೆ ಓ ಬನ್ನಿ ಅಣ್ಣ. ನಾನು ಅವ್ರಿಗೆ ಬಣ್ಣ ಹೊಡಿತಾ ಇದ್ರಲ್ಲ, ಅವ್ರಿಗೆ ಟೀ ಕೊಡೋಣ ಅಂತ. ಬನ್ನಿ ಅಣ್ಣ, ಬನ್ನಿ ಟೀ ಕುಡೀರಿ. ಏಯ್ ಕೋಟೆ, ಎಷ್ಟು ಸತಿ ಕರಿಯೋದು ನೀನಾ? ತಗೊಳ್ಳಿ. ಎಲ್ಲೋಗಿದ್ದ ಊಟನ ಮಾಡಿದೆ ನೀನು? ನನ್ನ ಕೈ ತಗೊಳ್ಳಿ. ಅವ್ರೆ ಇಸ್ಕೊಳ್ಳಿ, ತಗೊಳ್ಳಿ, ನೀವೇ ಹಾಕೊಂಬಿಡಿ ಲೋಟಕ್ಕೆ. ಅವರಲ್ಲಿ ಆ ಲೋಟಕ್ಕೆ ಹಾಕೊಳ್ಳಿ, ತಗೊಳ್ಳಿ. ಬೆಳಗ್ಗೆ ಕೊಟ್ಟನಲ್ಲ ಪ್ಲೇಟ್, ಅವನಿಗೆ ಬೇಡವಂತೆ ತಗೊಳ್ಳಿ. ಇಲ್ಲ ಐತೆ ನೋಡಿ ಲೋಟ, ಬೆಳಗ್ಗೆ ಕೊಟ್ಟನಲ್ಲ ಪ್ಲೇಟು, ಅದು ಕೊಡಿ. ಆಯ್ತಾ ಮೇಲ್ಗಡೆ ಎಲ್ಲ? ಬೆಳಗ್ಗೆ ಕೊಟ್ಟನಲ್ಲ ಅದಿಲ್ಲಿ. ಈ ಕಬೋರ್ಡ್ ಎಲ್ಲ ಒಳಗೆಲ್ಲ ಹೊಡೆದ್ರಾ? ಈ ಕಬೋರ್ಡ್ ಒಳಗಡೆ ಬನ್ನಿ ಅಣ್ಣ. ನಾ ದಿನಕ್ಕೆ 20 ತಲೆ ಹಾಕೋತೀನಿ, ಇಳಿತೀನಿ. ಹ್ಞೂ ತಗೊಂಡೆ ಸಿಕ್ತು.
ಇದೆಲ್ಲ ಅಲ್ಲೇ ಮುಗಿಸ್ಕೊಂಬಿಡಿ. ಸ್ವಲ್ಪ ಇಂಟು ಜಾಸ್ತಿ ಎಲ್ಲ ನೋಡಿ ಅಣ್ಣ. ಹ್ಯಾಂಡಲ್ಸ್ ಎಲ್ಲ ಮುರಿದಾಕವ್ರೆ. ಇಲ್ಲಿ ನೋಡಿ ವಾರ್ಡ್ರೂಫ್ ಯಾರೋ ಮೊಳೆ ಹೊಡಿತಾರ. ಇಲ್ಲ ಫ್ಯಾಮಿಲಿನೇ ಇದ್ದು ವಾರ್ಡ್ರೂಫ್ ಮಳೆ ಹೊಡೆದವ್ರೆ. ತೆಗೆದ್ರೆ ಅದು ಮುಡ್ಡ ಹಾಳಾಗಲ್ವಾ? ಮುಡ್ಡು ಎಷ್ಟು ಕಾಸ್ಟ್ಲಿ. ವಾರ್ಡ್ರೂಫ್ಗೆಲ್ಲ ಮಳೆ ಹೊಡೆದವ್ರು. ಅವ್ರು ಇವ್ರು ನೋಡ್ಕೊಳ್ಳೇ ಇಲ್ಲ. ಕೊಟ್ರ ನೀರು ಅವ್ರಿಗೆ ಎಲ್ಲ ಸೋಲಾರೆ. ಹ್ಯಾಂಡಲ್ಸ್ಗಳೆಲ್ಲ ಮುರಿದೋಗವೆ. ಬನ್ನಿಲಿ. ಟೀ ಬೇಡ ಊಟ ಬೇಡ ಅಂತವನೇ ನಮ್ಮ ಕೋಟೆ ಇವತ್ತು. ಇದೆಲ್ಲಿಟ್ಟಿದ್ದು ಬ್ಯಾಗು? ನೀವು ನೋಡಿದ್ರ ನಾವು ಊಟ ಮಾಡೋಕ್ಕಿಂತ ಮುಂಚೆ ಮುದ್ದೆ ಮಾಡ್ತಿದ್ದಾಗಲೇ ಇದು ಪಪ್ಪು ಬಂದಿದ್ದ ನಮ್ಮ ಮನೆಗೆ. ಟಿ ವಿ ನೋಡ್ತಾ ಆರಾಮಾಗಿ ಅದು ಇದು ಸ್ನ್ಯಾಕ್ಸ್ ಎಲ್ಲ ಐಸ್ ಕ್ರೀಮು ಚಾಕ್ಲೇಟ್ ಎಲ್ಲ ತಿಂದು ಆರಾಮಾಗಿ ನಮ್ಮ ಮನೇಲೇ ಮಲ್ಕೊಂಡ. ಬೆಡ್ಶೀಟ್ ಎಲ್ಲ ಹಾಕಿ ಮಲಗಿಸಿದ್ದೆ. ನಾನು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ, ಸ್ಟ್ರಾಂಗ್ ಕಪ್ಪು. ಇನ್ನು ಕಿಟಕಿ ಡೋರೆಲ್ಲ ಅಕ್ಕ ನಾಳೆ ಬಂದು ಮಾಡಿಕೊಡ್ತೀನಿ, ಇವಾಗ ಇಷ್ಟು ಕೆಲಸ ಮುಗಿಸಿದ್ದೀನಿ, ಬನ್ನಿ ನೋಡಿ ಅಂತ ಕರೆದ್ರು. ಸೊ ಏನು ಮಾಡಿದ್ದಾರೆ ನೋಡೋಣ ಅಂತ ಹೋದೆ. ತುಂಬಾ ಎಲ್ಲ ಅಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗಿದ್ರು. ಅದನ್ನೆಲ್ಲ ಎತ್ತಿ ಒಂದು ರೌಂಡ್ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಸೊ ನೋಡಿ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಅದನ್ನು ಹಾಗೆ ಬಿಟ್ಟರೆ ಪೇಂಟ್ ಎಲ್ಲ ಗಟ್ಟಿಯಾಗಿಬಿಡುತ್ತೆ. ಅದನ್ನೆಲ್ಲ ಮುಚ್ಚಿಟ್ಬಿಟ್ಟು ಮತ್ತೆ ಬಂದೆ. ಕೈಕಾಲು ಮುಖ ತೊಳೆದು ಫ್ರೆಶ್ ಅಪ್ ಆಗಿ ನಾನು ಸತೀಶ್ ಒಂದು ಸ್ವಲ್ಪ ಸಿಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಏನಕ್ಕಪ್ಪ ಇವಾಗ ಸಿಟಿಗೆ ಅಂತಂದರೆ, ನಮ್ಮ ಮೈಸೂರಿನ ಭಾರತಿ ಕನ್ವೆನ್ಷನ್ ಹಾಲ್ನಲ್ಲಿ ಒಂದು ಸೇಲ್ ಹಾಕಿದ್ದಾರೆ. ಸೇಲ್ ಕಮ್ ಎಕ್ಸಿಬಿಷನ್ ಬಟ್ಟೆಗಳದ್ದು. ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ದರೂ ಬಟ್ಟೆ ಎಸ್ಪೆಷಲಿ ನನಗೆ. ಸೊ ಈ ನಡುವೆ ಅಂತೂ ವಿಕ್ಕಿಗೆ ಚಾರುಗೆ ಅಂತ ಅಂದ್ಬಿಟ್ಟು ಪ್ರತಿ ಸತ ಬಟ್ಟೆನ ತೆಗೀತಾನೆ ಇದ್ದೀನಿ. ಅಂದರೆ ನೈಟ್ ವೇರು ಮತ್ತು ಡೈಲಿ ಕ್ಯಾಶುವಲ್ ವೇರ್ಸು ಎಕ್ಸಿಬಿಷನ್ ಕಮ್ ಸೇಲ್ ಹಾಕಿದ್ರು. 1000 ರೂಪಾಯಿಗೆ ಐ ಥಿಂಕ್ 4 ಪ್ಯಾಂಟು ಮತ್ತು 2 ಹುಡ್ಡಿ 1000 ರೂಪಾಯಿಗೆ. ಈ ಥರದ್ದು ಏನೇನೋ ಆಫರ್ಸ್ ಎಲ್ಲ ಹಾಕಿದ್ರು. ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ನೋಡೋಣ ಹೇಗಿದೆ, ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಒಂದ್ಸಲ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ಸತೀಶ್ ಹೋಗ್ತಾಯಿದ್ದೀವಿ. ಸೋನೆ ಮಳೆ ಕೂಡ ಸ್ಟಾರ್ಟ್ ಆಗೋಯಿತು. ನಾನು ಅಂತ ಇದ್ದೆ, ಪುಣ್ಯಾತ್ಮ ನೀ ಕರೆದಿದ ತಕ್ಷಣ ಕರ್ಕೊಂಬಂದಿದ್ದಕ್ಕೆ ಈ ಥರ ಮಳೆ ಬರ್ತಾಯಿದೆ ಅನಿಸುತ್ತೆ ಮೇ ಬಿ ಇವತ್ತು ಅಂತ. ಸೊ ಫೈನಲಿ ನಾವು ಭಾರತಿ ಕನ್ವೆನ್ಷನ್ ಹಾಲ್ಗೆ ಬಂದ್ವಿ. ಈ ಚೌಟ್ರಿಲಿ ನಾವು ಅದೆಷ್ಟು ಅಡುಗೆ ಕೆಲಸ ಮಾಡಿದ್ದೀವೋ ನಮಗೆ ಗೊತ್ತಿಲ್ಲ. ನನ್ನ ಮದುವೆ ಆದ ಹೊಸರಲ್ಲಿ ಅಷ್ಟು ಅಡುಗೆ ಕೆಲಸ ಇರ್ತಿತ್ತು ಈ ಚೌಟ್ರಿಲಿ. ಫುಲ್ ನೋಡಿದ್ರೆ ಸ್ಟೇಟಸ್ಸು ತಿರುಪತಿಗೆ ಹೋಗೋರೆ ಹಾಕ್ಕೊಂಡವ್ರಲ್ಲ. ಟೂಡೀಸ್ ಕೇಳಿ ಎಲ್ಲಿ ಏನು ಹೇಳಿದ್ದ ಒಂದು ಪ್ಯಾಂಟ್ ಏನು ಹುಡೀಸ್ ಅದಕ್ಕೆ ಹೇಳಿದ್ದು ಚೆನ್ನಾಯ್ತು. ಇನ್ನೊಂದು ತಗೋ, ಅದೆರಡು ತಗೋ. ಮನೆ ಹತ್ರ ಅವನಿಗೊಂದೆರಡು ತಗೋ. ಆಗತ್ತೆ. ಚಪ್ಪಲಿ ರಾಶಿ ನೋಡ್ತಾ ಇದ್ರೆ 150 ರೂಪಾಯಿ ಅಂತೆ. ಸೊ ಯಪ್ಪ ಭಗವಂತ, ತುಳ್ಕೊಂಡು ತಗೋತಾ ಇದ್ದಾರೆ. ನಾನು ಸುಮ್ಮನೆ ನೋಡೋಣ ಅಂತ ಬಂದೆ, ವಾಕಿಂಗ್ ಶೂಸ್ ಆ ಥರದ್ದು ಏನಾದರೂ ಇದೆಯಾ ಅಂತ. ಇದೆ, ಬಟ್ ತುಂಬ ರಾಶಿ ಬಿದ್ದಿರೋದ್ರಿಂದ ಎಲ್ಲ ಕದ್ರುಬಿಟ್ಟಿದ್ದಾರೆ. ಹುಡ್ಕೋಬೇಕು ನಾವು, ಸೈಜು ಆ ಥರದ್ದೆಲ್ಲ ನಾವೇ ಹುಡ್ಕೋಬೇಕು. ಅದಕ್ಕೆ ನೋಡ್ತಾ ಇದ್ದೆ. ಆ ಹುಡುಗ ಅಂತೂ ಅದ್ರ ಮೇಲೆ ಕಾಲು ಹಾಕೊಂಡು ಕಚ್ಚಾ ಪಿಚ್ಚಿ ಅಂತ ತೊಳಿತಾ ಇದ್ದಾನೆ. ಈ ಜನಕ್ಕೆ ಮ್ಯಾನರ್ಸ್ ಅನ್ನೋದೇ ಕಮ್ಮಿ ಆಗಿಬಿಟ್ಟಿದೆ. ಅವ್ರು ಕೊಡ್ತಾ ಇರೋದೇ ಸ್ವಲ್ಪ ಕಡಿಮೆ ರೇಟ್ಗೆ, ನೀಟಾಗಿ ನೋಡಿ ನಿಧಾನಕ್ಕೆ ತೊಗೊಳ್ಳೋಣ ಅನ್ನೋದೇ ಇಲ್ಲ.
ಹೆಂಗ ಬಾಟ್ಲ ಅಂದ್ಬಿಟ್ಟಿದ್ಯಾ ಕೊಡಿ ಸ್ವಲ್ಪ ಬಾಟ್ಲು ಅವಳಿಗೆ ಹೇಳು ಹಂಗೆ ಹೇಳು ಸಾಕು ಈ ಥರ ಎಷ್ಟಿಲ್ವಾ ಹುಡ್ಡಿ ಇಲ್ವಾ ಇಲ್ಲಿ ಐತೆ. ಇಲ್ಲಿ ಅಲ್ಲೇ ಐತಲ್ಲ. ನಾವು ಒಂದೋ ಎರಡೋ ಅಂತ ಅಂದ್ಕೊಂಡು ಬಂದ್ವಿ. 5 ಕವರ್, 4 ಪ್ಯಾಂಟು, 2 ಹುಡ್ಡಿ, 4 ಟೀ ಶರ್ಟು ಇಷ್ಟು ತೊಗೊಂಡ್ವಿ. ಈಗ ಅಮೃತ್ ಗೋಬಿ ಹತ್ರ ಬಂದಿದ್ದೀವಿ. ಮೈಸೂರಿನ ಫೇಮಸ್ ಒಥೆಂಟಿಕ್ ಗೋಬಿ ಸೆಂಟರ್ ಅಂತ ಹೇಳ್ಬೋದು. ಶನಿವಾರ ಭಾನುವಾರ ಬಂತು ಅಂದರೆ ಬೆಂಗಳೂರಿಂದ ಬಂದು ಅಮೃತ್ ಗೋಬಿನ ಟೇಸ್ಟ್ ಮಾಡೋರಿದ್ದಾರೆ. ಸೊ ನಂಬ್ತಿರೋ ಬಿಡ್ತಿರೋ ನಾವು ಮೈಸೂರಿಯನ್ನಾಗಿ ನಾವೇ ಒಂದು ದಿನಕ್ಕೂ ಅಮೃತ್ ಗೋಬಿನ ತಿಂದಿರಲಿಲ್ಲ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಸೊ ನಿಜಕ್ಕೂ ಡಿಲೀಷಿಯಸ್ ಆ್ಯಂಡ್ ಜ್ಯೂಸಿ ಚೆನ್ನಾಗಿತ್ತು ಗೈಸ್ ಟೇಸ್ಟು. ಸೊ ನಂಗೆ ಇಷ್ಟ ಆಯಿತು. ಸತೀಶ್ಗಂತೂ ಇವೆಲ್ಲ ಇಷ್ಟ ಆಗಲ್ಲ. ನನ್ನ ಬಲವಂತಕ್ಕೆ ತಿಂದರು. ಅಲ್ಲಿಂದ ನನ್ನ ಮಕ್ಕಳಿಗೆ ನೀವೇನೇ ತೆಕ್ಕೊಟ್ರು ಏನೇ ಕೊಡಿಸಿದ್ರು ಚುರುಮುರು ಈಸ್ ದ ಮೋಸ್ಟ್ ಫೇವ್ರೆಟ್ ಒಂದು ಸ್ನ್ಯಾಕ್. ಸೊ ಚುರುಮುರಿ ಬೇಕೇ ಬೇಕು ಅವನಿಗೆ. ನನ್ನ ಮಗನಿಗಂತೂ ತರಕಾರಿ ಸಲಾಡ್ ಚುರುಮುರಿ. ಸೊ ಮನೆಗೆ ಬಂದು ಎಲ್ಲರಿಗೂ ಕಲಿಸಿ ಕೊಟ್ಟಿದ್ದಾಯಿತು ತಿನ್ನಿ ಅಂತ ಅಂದ್ಬಿಟ್ಟು. ಇನ್ನು ಊಟ ಅಂತೂ ಏನೂ ಮಾಡಲ್ಲ, ಚುರುಮುರಿ ತರಕಾರಿ ಸಲಾಡು. ಸೊ ಇದನ್ನೇ ಸ್ವಲ್ಪ ಜಾಸ್ತಿ ತಂದಿರ್ತಾರೆ ಸತೀಶು, ಎಲ್ರಿಗೂ ಆಗೋ ಥರ. ಇದನ್ನೆಲ್ಲ ತಿಂದು ಅವತ್ತಿನ ಡೇ ಮುಗಿಸಿದ್ವಿ. ಮಕ್ಕಳದೆಲ್ಲ ಆಲ್ರೆಡಿ ನಾನು ಬರೋ ಅಷ್ಟರಲ್ಲಿ ಊಟ ಆಗಿತ್ತು. ಸೊ ಇನ್ನು ಚಾರ್ವಿ ನಮ್ಮ ಹುಡುಗ ಬಂದ, ಅವನಿಗೂ ಎಲ್ಲ ಬಿಸಿ ಮಾಡಿ ಚಪಾತಿ ಮುದ್ದೆ ಮತ್ತು ರೈಸ್ ಎಲ್ಲ ಹಾಕ್ಕೊಟ್ಟೆ. ಕೂತ್ಕೊಂಡು ಆರಾಮ್ಸೆ ಊಟ ಮಾಡ್ತಾಯಿದ್ದಾನೆ. ತುಂಬ ಚೆನ್ನಾಗಿತ್ತು ಅಕ್ಕ ಅಂತ ಕೂಡ ಹೇಳ್ದ. ಇದಿಷ್ಟು ನಿನ್ನೆ ನಡೆದಿದ್ದಂಥದ್ದು. ಈಗ ಇವತ್ತು ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕೆಲಸ ಮುಗಿಸಿತ್ತು. ಸೊ ನಾನು ಗಾಡಿ ತೊಗೊಂಡು ಹೋಗ್ತಾಯಿದ್ದೀನಿ. ಎಲ್ಲಿ ಹೋಗ್ತಾಯಿದ್ದೀನಿ ಅಂದರೆ ಸ್ವಲ್ಪ ಮೆಡಿಕಲ್ ಶಾಪ್ಗೆ ಹೋಗ್ತಾಯಿದ್ದೀನಿ. ಯಾಕೋ ಬೆಳಗ್ಗೆ ಗ್ಯಾಸ್ಟ್ರಿಕ್ ಥರ ಅನಿಸ್ತಾಯಿತ್ತು, ತಲೆ ನೋವ್ತಾಯಿತ್ತು, ತಲೆ ಸುತ್ತಾಯಿತ್ತು. ಹೀಗೆಲ್ಲ ಆದಾಗ ಐ ಫೀಲ್ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತ ನಂಗೆ ಗೊತ್ತಾಗ್ಬಿಡುತ್ತೆ. ಸೊ ಸ್ವಲ್ಪ ಮಾಯ್ಶ್ಚರೈಸರ್ಸ್ ಈ ಥರದ್ದೆಲ್ಲ ಖಾಲಿ ಆಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ಮೆಡಿಕಲ್ ಸ್ಟೋರ್ಗೆ ಬಂದಿದ್ದೀನಿ. ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡು ಎಲ್ಲ ಬಿಲ್ ಹಾಕಿಸ್ಕೊಂಡು ಸ್ವಲ್ಪ ನಾಳೆ ಪೂಜೆಗೆಲ್ಲ ಹೂ ಬೇಕಿತ್ತು. ಸತೀಶ್ ಮಾರ್ಕೆಟಿಂದ ಹೂವು ತರ್ತಾರೆ ನಿಜ, ಇಲ್ಲ ಅಂತಲ್ಲ. ಅವ್ರು ತರೋ ಹೂವು ನನಗೆ ಸಮಾಧಾನ ಆಗಲ್ಲ ಒಂದೊಂದ್ಸಲಿ. ಆಮೇಲೆ ಗಣಗ್ಲು ಹೂವು, ತುಳಸಿ ಎಲ್ಲ ಮರ್ತು ಬಂದುಬಿಡ್ತಾರೆ. ಸೊ ಅದನ್ನು ತೊಗೊಂಡು ಹೋಗೋಣ ಅಂತ ಹೇಳ್ಕೊಂಡು ಫಸ್ಟ್ ಮೆಡಿಕಲ್ ಶಾಪ್ಗೆ ಬಂದಿದ್ದೀನಿ. ಸೊ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾಯಿದ್ದೀನಿ. ಮೇಡಮ್ ಏನು ಇವತ್ತು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಅಂತ ಅವ್ರಿಗೇ ಟೆನ್ಷನ್ ಆಗಿಬಿಟ್ಟಿದೆ. ಅಲ್ಲಿಂದ ಹೂ ಮಾರ್ಕೆಟ್ಗೆ ಬಂದೆ. ಸೊ ಅಲ್ಲಿ ಸ್ವಲ್ಪ ಗಣಗ್ಲು ಹೂವು, ಮಲ್ಲಿಗೆ ಹೂವು ಎಲ್ಲ ಸಿಕ್ತು. ಪ್ರತಿ ಸತ ನಾನು ಇವ್ರ ಹತ್ರನೇ ತೊಗೊಳ್ಳೋದು. ಅದಕ್ಕೋಸ್ಕರ ನೋಡಿ ಕಡಿಮೆ ಮಾಡಿಕೊಡಿ ಅಂತ ಕೇಳ್ತಾಯಿದ್ದೆ. ಅದಕ್ಕೆ ಮೇಡಮ್ ನಿಮ್ಗೆ ಹಂಗೆಲ್ಲ ಜಾಸ್ತಿ ಹೇಳಲ್ಲ ಅಂತಾರೆ. ಬಟ್ ಎಲ್ಲರೂ ಜಾಸ್ತಿನೇ ಹೇಳ್ತಾರೆ. ಈ ನಡುವೆ ಮಳೆ ಅದು ಇದು ಹೂ ಬರ್ತಿಲ್ಲ ಅಂತ ಅದನ್ನೆಲ್ಲ ತೊಗೊಂಡು ಕೊಡೋಂಗೆ ಬಂದೆ. ನಮ್ಮ ಹುಡುಗ ಏನು ಮಾಡ್ತಾಯಿದ್ದೆ ಅಲ್ಲ, ಸ್ನಾನ ಮಾಡೋದಿರಲಿ, ಎಷ್ಟೊತ್ತಿಂದ ಹೇಳಿಸ್ತಾ ಇದ್ದೀನಿ. ಟೈಮು 9 ಗಂಟೆ ಕಣೋ. ಅಯ್ಯೋ ಕತೆ ಹುಡುಗ. ಗುಡಿಸು, ಕಸ ಎಲ್ಲ ಗುಡಿಸ್ತಾ? ತಿಂಡಿ ತಿನ್ನಲ್ವಾ ನೀನು? ಹಾಂ, ಎಷ್ಟೊತ್ತು ಬಂದ್ರಾ ನಿಮ್ಮ ಅಣ್ಣ? ಬತ್ತಾ ಬಂತೇನೋ? ಸಾಕಾಯ್ತು ನನಗೂ. ಬೆಳಗ್ಗೆ ಇದ್ದೀವಿ, ಹೋಗು. ಪುಣ್ಯ ತಂದಿದ್ಯಾ ಇಷ್ಟು ನಿದ್ದೆ ಹೊಡೆಯಕ್ಕೆ. ತಿಂಡಿ ತಿನ್ನು. ಎಷ್ಟು ನಿದ್ದೆ ಹೊಡಿತಾ ಇದೆಯೋ ಬೆಳಗ್ಗೆಯಿಂದ ಕೋಟೆ. ನನಗೆ ಗಂಜಿ ಮಾಡಕ್ ನೋಡಿದ್ನ, ಎಲ್ಲ ಖಾಲಿ ಆಗ್ಬಿಟ್ಟೈತೆ. ನೀನು ಅದನ್ನ ಹಾಕ್ತಾ ಇದೀಯಾ, ಅದು ಖಾಲಿ ಆಗ್ಬಿಟ್ಟೈತೆ. ತಗೋ ತಿನ್ನು, ಇಲ್ಲಿ ಕುತ್ಕೋ ತಿನ್ನು, ಹಾಕೊಡ್ತೀನಿ ಬೇಕಾರೆ. ಚಪಾತಿನೇ, ಇನ್ನೇನು ಮಾಡಲಿ ಬೆಳಗ್ಗೆ ಎದ್ದಿ. ಆಯ್ತು, ಬಾತ್ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾರ. ಈಚೆ ಬಂದು ಮಾತಾಡೋದು ಬಿಡು. ಎಲ್ಲರ ಮನೆ ಗಂಡಸರು ಹಿಂಗೋ ಅಥವಾ ನಮ್ಮ ಮನೆ ಗಂಡಸರು ಮಾತ್ರ ಹಿಂಗೋ ಗೊತ್ತಿಲ್ಲ. 1 ಅವರ್ ಬೇಕು. ನಾನೇ 10 ನಿಮಿಷ ಸಾಕಪ್ಪ ಸ್ನಾನ ಮಾಡೋಕ್ಕೆ. ಅಯ್ಯೋ ಅಣ್ಣ ಬರೋಣ. ಬಂದು ಎಷ್ಟೊತ್ತಾಯ್ತು ಕೋಟೆ? ನಾ ಬರೋಕ್ಕಿಂತ ಮುಂಚೆ ಹೋಗಿರೋದು. ಹ್ಞೂ, ಅಲ್ಲೆಲ್ಲ ಫುಲ್ಲು ಇದಾಗ್ಬಿಟ್ಟೈತೆ, ಬೂ ಕುಸಿತ. ಆ ಬಣ್ಣದವ್ರು ಬಂದವ್ರೆ ಕಣೋ, ನೋಡ್ದಾ? ಏನಪ್ಪ ಇವ್ರು ಇವತ್ತೇ ಬರಲ್ಲ ಕಣ ಬಾತ್ರೂಮ್ ಸ್ನಾನ ಮನೆಯಿಂದ. ಒಬ್ಬರೇ ಬಂದಿರೋದು. ಕಿಟಕಿಗಳು ನೆನ್ನೆ ಎಲ್ಲ ಹೊಡೆದವ್ರಲ್ವ.
ಇವತ್ತು ಬರೀ ಕಿಟಕಿ ಅದು ಇದು ಬ್ಯಾಲೆನ್ಸ್ ಏನೈತೆ ಅದನ್ನು ಹೊಡಿತಾರೆ. ನಂಗೆ ಹೊಟ್ಟೆ ಹಸಿತೈತೆ. ಚಪಾತಿ ಹಾಕ್ಲೇನಾ? ಆ ಬಂದ ಇರು, ಟೀ ತಗೋಬತ್ತಾ ಇದ್ದೀನಿ. ಕೇರಳದಲ್ಲಿ ದೇವರನಾಡು ಕೇರಳ, ಅಲ್ಲಿ ಅದೇನೆ. ಈಗ ಎಷ್ಟು ಜನ ಸತ್ತಿದ್ದಾರೋ ತಗೋಟಿ. ಇನ್ನೊಂದು ಚಪಾತಿ ಹಾಕ್ಲಾ? ಹಾಂ ಪಾಪಚ್ಚೆ. ಅವ್ರ ಗಂಡ ಅವ್ರ ಹೆಂಡ್ತಿನ ಎಷ್ಟು ಚೆನ್ನಾಗಿ ಕಾಪಾಡ್ದ ಗೊತ್ತಾ? ಸಖತ್ತ ಕಾಪಾಡ್ದ. ನಿಮ್ಮ ಅಣ್ಣ ಆಗಿದ್ರೆ ಯಾಕೆ ಆ ಮೂಲೆಗೆ ಹೋಗಿದ್ದೆ ನೀನು, ಹೋಗಿದ್ನ ಬಿಡು ಅಂದಿದ್ನ ಅಂದ್ಬಿಟ್ಟು ಬಿಟ್ಬಿಟ್ರಯ್ಯ. ನಿಮ್ಮ ಅಣ್ಣ ಆಗಿದ್ದಿದ್ರೆ ಕೇರಳದಲ್ಲಿ. ಹ್ಞೂ ಕಣೋ. ಸತೀಶ್ ಮೇಲೆ ನನಗೆ ನಿಜಕ್ಕೂ ಒಂದೊಂದ್ಸಲ ಸಖತ್ತು ಸಿಟ್ಟು ಬರುತ್ತೆ. ಚಟ್ನಿ ಮಾಡಲಿಲ್ವಾ ಅಂತ ತೆಗೀತಾ ಇದ್ದಾರೆ ಬೆಳಗ್ಗೆ ಎದ್ದು. ಚಪಾತಿಗೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತಾ, ನಿಮ್ಗೆ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ. ಸೊ ನನಗಂತೂ ಇಷ್ಟ ಆಗಲ್ಲ ಗೈಸ್. ಸೊ ತಿಂದರು, ರೆಡಿ ಆದರು, ಈಗ ಮತ್ತೆ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ. ಹಾಲೆಲ್ಲ ಕುಡಿದ್ರು. ಸೊ ಅಲ್ಲಿ ಫಂಕ್ಷನ್ಗೆ ಹೋಗ್ಲಾ ಬೇಡವಾ ಅಂತ ಕೇಳ್ತಾ ಇದ್ದೆ. ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಇರು, ಇಷ್ಟೊತ್ತಿಗೆ ಏನಕ್ಕೆ ಹೋಗ್ತೀಯ, ಈಗ ಟೈಮ್ 10 ಗಂಟೆ, ಏನಿದ್ರು 1 ಗಂಟೆ ಮೇಲೆ ತಾನೇ ಹೋಗೋದು ಅಂತ ಹೇಳ್ತಾಯಿದ್ರು. ರೀ ನೀನು ಟೈಮಿಂಗ್ಸ್ ಇಲ್ಲ ನಿಂದು. ಹಾಂ ಸುಮಾರು ಜನ ಹೆಂಗೆ ಹೇಳ್ತೀರಾ ಅಂದರೆ, ಅಕ್ಕ ನೀವು ತುಂಬ ಪುಣ್ಯವಂತರು, ತುಂಬ ಲಕ್ಕಿ, ಸತೀಶ್ ಅಣ್ಣನಂತ ಗಂಡನ ಪಡೆಯೋಕ್ಕೆ ನೀವು ಹಂಗೆ ಹಿಂಗೆ ಅಂತ. ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ. ತುಪ್ಪಕ್ಕೆ ಅಂತ ಉಗಿದ್ರು. ನಾನು ಮಾನ್ಗೆಟ್ಟೋಳು ಉಗಿಸ್ಕೊಂಡು ಅಲ್ಲಿ ಬಿಡ್ತಾಯಿದ್ದೀನಿ. ಅಲ್ಲ ಗೈಸ್, ನಮ್ಮ ಹುಡುಗ ನಂಬ್ತಿರೋ ಬಿಡ್ತಿರೋ 6ರಿಂದ 7 ಚಪಾತಿ ತಿಂದ. ನಮ್ಮ ಕೆಲಸದ ಹುಡುಗ ತಿನ್ನೋಕ್ಕೆ ಮಾಡಿರೋದು ತಿನ್ನಲಿ ಪಾಪ, ಬೇಜಾರಿಲ್ಲ, ಕಷ್ಟಪಟ್ಟು ಮಾಡಿದ್ದೀನಿ ಬೆಳಗ್ಗೆಯಿಂದ. ಯಾರಾದರೂ ಚಪಾತಿಗೆ ಚಟ್ನಿ ಮಾಡ್ತಾರಾ? ನಿಮ್ಗಿಷ್ಟ ಆಗುತ್ತಾ ಚಪಾತಿಗೆ ಚಟ್ನಿ? ಕಮೆಂಟಲ್ಲಿ ಹೇಳಿ. ನಮಗಂತೂ ಚಪಾತಿಗೆ ಗ್ರೇವಿನೇ ಇಷ್ಟ. ನಮಗೆ ಈ ಚಟ್ನಿ ಪಟ್ನಿ ಇದೆಲ್ಲ ಸೇರಲ್ಲ ಗೈಸ್, ನಿಜಕ್ಕೂ ಐ ಸ್ವೇರ್. ನನಗಂತೂ ಇಷ್ಟ ಇಲ್ಲ. ನಿಮಗಿಷ್ಟನಾ? ದಯವಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಫಂಕ್ಷನ್ನು, ಪಕ್ಕದ ಮನೆ ಗೃಹಪ್ರವೇಶ, ದುಡ್ಡು ಕೊಡ್ರಿ ಮುಯ್ಯಿ ಹಾಕ್ಬಿಟ್ಟು ಬರ್ತೀನಿ ಅಂದರೆ ಹೋಗಿ ಕೆಲಸ ನೋಡು ಹೋಗು ಅಂತೆ. ಈಗ ಚಪಾತಿಗೆ ಚಟ್ನಿ ಮಾಡಿಲ್ಲ ಅಂತ ಗ್ರೇವಿ ಮಾಡ್ಬಿಟ್ಟವಳೆ ಅಂತ. ನನ್ನ ಮಗ ಉಯಿಂಕ್ ಅಂದೆ ತಿಂದವನೆ, ನನ್ನ ಮಗಳು ತಿಂದವಳೆ, ಆ ಹುಡುಗ ನಮ್ಮ ಕೆಲಸದ ಹುಡುಗ ತಿಂದವನೆ. ಇವ್ರು ನೋಡಿದ್ರೆ ಕಣಿ ಗೈಸ್. ಆ ಯಪ್ಪಂದು ಯಪ್ಪ ಒಂದೊಂದ್ಸಲಿ ಸಖತ್ ಬೇಜಾರಾಗ್ಬಿಡುತ್ತೆ, ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಏನು ಮಾಡ್ತೀರಾ, ಅನ್ಸರ್ಸ್ಕೊ ಹೋಗ್ಬೇಕು ಗೈಸ್. ಸಿಂಪಲಾಗಿ ಒಂದು ಸೀರೆ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಮುಖ ತೋರಿಸ್ಬಿಟ್ಟು ಮುಯಿ ಕೊಟ್ಟು ಬರೋಣ ಅಂತ. ಇದು ಒಂದು ಸ್ಯಾರಿ. ಈ ಸ್ಯಾರಿ ಅರೌಂಡ್ 1 ವರ್ಷ ಆಯಿತು ಸ್ಟಿಚ್ ಮಾಡಿಸಿ, ಒಂದೇ ಸಲ ವೇರ್ ಮಾಡಿರೋದು. ಜೊತೆಗೆ ಜುಮ್ಕ, ನನ್ನ ಫೇವ್ರೆಟ್ ಒಂದು ಜುಮ್ಕ, ಒಂದು ಬ್ಯಾಂಗಲ್, ಒಂದು ಸರ, ಸ್ವಲ್ಪ ರಿಂಗ್ಸ್. ಸರ SS ಶ್ವೇತಾ ಸತೀಶ್. ಹೆಂಗೆ ನಾವು ಸೂಪರ್ ಅಲ್ವಾ? ಸೊ ಇದಿಲ್ಲಿರಲಿ. ಸ್ವಲ್ಪ ಎಡಿಟಿಂಗ್ ಇದೆ, ವಿಡಿಯೋ ಎಡಿಟ್ ಮಾಡಬೇಕು, ಇದು ಒಂದು ಕೆಲಸ ಗೈಸ್. ಸೊ ಆಮೇಲೆ ರೆಡಿ ಆಗೋಣ. ಇಷ್ಟೊತ್ತಾಯಿತು ವಿಡಿಯೋ ಎಡಿಟ್ ಮಾಡೋಕ್ಕೆ, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸ್ವಲ್ಪ ಸೋನೆ ಮಳೆ ಬರ್ತಾಯಿದೆ. ಮೇಲ್ಗಡೆ ಪೇಂಟ್ ಅವ್ರು ಬಂದಿದ್ದಾರೆ, ಅವರಿಗೆ ಟೀ ಮಾಡಬೇಕು. ಟೀ ಮಾಡ್ತಾ ಇದ್ದೀನಿ. ಅವ್ರಿಗೆ ಟೀ ಮಾಡಿ ಕೊಟ್ಬಿಟ್ಟು ಬಟ್ಟೆಗಳು ಎತ್ಕೊಳ್ಳೋಣ. ಇದ್ದೀರಾ ಅಣ್ಣ? ಮುಗೀತಾ? ತಗೊಳ್ಳಿ ಟೀ. ಆಯ್ತು, ಇಸ್ಕೊಂಬನ್ನಿ. ಆಯ್ತು. ಕಿಟಕಿ ಎಲ್ಲ ತೆಗೆದುಬಿಟ್ಟು ಬಿಸಿಲಿಗೆ ಬಿಟ್ಬಿಡೋದು. ಸರಿ ಆಯ್ತು. ಮೇಲ್ಗಡೆ ಹಾಕಿದ್ರಾ ಅದು? ಆ ಫ್ಯಾನ್ ಒಂಚೂರು ಒರೆಸ್ಕೊಟ್ಬಿಡಿ. ಹಾಕಿದ್ರಾ? ಸರಿ ಆಯ್ತು. ನಿಮಗ್ ಗೊತ್ತಲ್ಲ, ನಿಮ್ಗೆ ಹೇಳಂಗಿಲ್ಲ ನಾವು. ಹೌದು
ನೋಡಿದ್ದೀನಲ್ಲ ನಮ್ಮ ಸರಿ ಸರಿ ಆಯ್ತು ಆಯ್ತು ಕುಡೀರಿ ಟೀ ಕುಡೀರಿ ಕುಡಿದ್ಬಿಟ್ಟು ಮಾಡಿ ಇಸ್ಕೊಂಬನ್ನಿ ಹೋಗ್ಬಿಟ್ಟು ಆಯ್ತು ಆಯ್ತು ಇಸ್ಕೊಂಬನ್ನಿ ಹೋಗ್ಬಿಟ್ಟು ಟೀ ಕುಡ್ಕೊಳ್ಳಿ ಚಳಿ ಇದೆ ಗೈಸ್ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಗಾಳಿ ಇದೆ ಸ್ವಲ್ಪ ಟೀ ಇಟ್ಕೊಂಡಿದ್ದೀನಿ ನಾನು ಒಂಚೂರು ಟೀ ಕುಡಿಯೋಣ ಅಂತ ಸತೀಶ್ ಇಲ್ಲ ಮಾರ್ಕೆಟ್ಗೆ ಹೋದ್ರು ರೈಸ್ ಮಾಡಬೇಕು ಸಾಂಬಾರು ಏನು ಮಾಡಲಿ ನಿದ್ರೆ ಬರ್ತಾ ಇದೆ ಹಾಂ 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 ಅವು ಪ್ರತಿ ತಿಂಗಳಿಗೆ ಹಾಂ ಹೆಚ್ಚು ಕಮ್ಮಿ ಒಂದು 5-6 ಸಲ 10 ವರ್ಷಕ್ಕೆ ಹ್ಞೂ ಹಾಕ್ಬೇಕು ಹ್ಞೂ 50 ಜನಕ್ಕೆ ಮಿನಿಮಮ್ ಮಾಡಿಸ್ತೀವಿ. ಇದು ನೋಡ್ಬಿಟ್ರೆ ಅವ್ರು ಇಲ್ಲಿ ಸುಮ್ಮನೆ ಚೀಟಿ ಬಂದು ನೋಡ್ತಾರೆ. ನಾವು ಮೆಂಬರ್ಸ್ಗಳು ಏನಂದ್ರೆ ಗೊತ್ತಾ, ಬೇರೆ ಆರ್ಡರ್ ಇದ್ರೆ ಅದ್ರಲ್ಲಿ ಮಾಡಿರ್ತಾರಲ್ಲ ದೊಡ್ಡ ಐಟಮು, ಈಗ 10 ಜನಕ್ಕೆ 5 ಜನ ಆರ್ಡರ್ ಇದ್ರೆ ಬಂದ್ರೆ ಹಾ ಅದೇ ಒಂದ್ ಫೋನ್ ಮಾಡಿ ಅದ್ರಲ್ಲಿ ಬೇಕಿದ್ರೆ ಎತ್ಬಿಟ್ಟು ಕೊಡ್ಬೋದು ನಿಮ್ಗೆ. ಹಾ ಯಾಕಂದ್ರೆ ಅದು ಸ್ಮಾಲ್ ಕ್ವಾಂಟಿಟಿ ಜಾಸ್ತಿ ಜನಕ್ಕೆ ಮಾಡಿ ನಾವು ಚಿಕ್ಕದ್ದೇ ಎತ್ತು ಕೊಡಕ್ಕಾಗ ಬರಲ್ಲ. ಅದೇ ಹೌದು, ಅದೇ ನೀವು ಒಂದ್ಸಲ ನೋಡಿದಿರಲ್ಲ ನಮ್ ಟೇಸ್ಟ್ ಎಲ್ಲ. ಅದೇ ಹಾ ಹಾ ಗೊತ್ತಾಯ್ತು. ಹಾ 7 ವರ್ಷ ಆಯ್ತು. ಪ್ರತಿ ವರ್ಷನೂ ಅಲ್ಲೇ ಸಿಟಿಯಲ್ಲೇ ಹೋಟ್ಲಿಗೆ ಹೋಗ್ತಾರ ಅವ್ರ ಹತ್ರ ತಗೊಳ್ತೀವಿ. ಇಲ್ಲಿ ಕೊಡೋದಾದ್ರೆ ನಮಗೆ ಇಲ್ಲಿ ಎಲ್ಲರೂ ಫಂಕ್ಷನ್ ಮಾಡೋದಾದ್ರೆ ಇಲ್ಲೇ ಆರ್ಡರ್ ಮಾಡ್ತೀವಿ. ಅದೇ ಗೊತ್ತಾಯ್ತು. ಒಂದು ಫೋನ್ ಮಾಡಿ ನಾಳೆ ಯಾವ್ದಾದ್ರು ಇದ್ರೆ ಅದ್ರಲ್ಲಿ ಕೊಟ್ಟು ಕಳಿಸ್ತಾರೆ. ಹಾ ಹಾ ಸರಿ ಸರ್ ಆಯ್ತು, ಕನ್ಫರ್ಮ್ ಮಾಡಿ. ಅದೇ ಹೌದು, ಒಂದು ಫೋನ್ ಮಾಡಿ. ಅಷ್ಟರಲ್ಲಿ ಸತೀಶ್ ಕೂಡ ಮಾರ್ಕೆಟಿಂದ ದಿನಸಿ, ತೆಂಗಿನಕಾಯಿ, ಸೊಪ್ಪು, ತರಕಾರಿ ಎಲ್ಲ ತೊಗೊಂಡ್ಬಂದರು. ನಮ್ಮದೇನೆಂದರೆ ದೊಡ್ಡ ದೊಡ್ಡ ಪಾತ್ರೆಗಳು, ಅದರಲ್ಲಿ 10 ಜನಕ್ಕೆ 5 ಜನಕ್ಕೆ ಎಲ್ಲ ಮಾಡೋಕ್ಕಾಗಲ್ಲ. ಅದನ್ನೇ ಅವ್ರಿಗೆ ಒಳ್ಳೆ ರೀತಿಲಿ ಕನ್ವೆ ಮಾಡ್ತಾಯಿದ್ದೆ ಪಾರ್ಟಿಗೆ. ಹೋಗು ಬಾ ರೆಡಿಯಾಗಿಲ್ವಾ ಅಂತ ಕೇಳ್ತಾಯಿದ್ರು. ಯಾಕಂದರೆ ಅಲ್ಲಿ ತರಕಾರಿ ಹಚ್ಚಿ ಬಡ್ಸೋಕ್ಕೆ ಬಂದಿದ್ದಂಥ ಹುಡುಗರೆಲ್ಲ ನಮ್ಮ ಕೇಟ್ರಿಂಗ್ ಹುಡುಗರು. ಮುಂಚೆ ಎಲ್ಲ ನಮ್ಮ ಕೇಟ್ರಿಂಗಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅದೇ ಹುಡುಗರು. ನಮ್ಮದು ವಾಯ್ಸ್ ಕೇಳಿಬಿಟ್ಟು ನಮ್ಮದು ಹೊಸ ಗೋಡನ್ ಇಲ್ಲಿ ಅಂತ ಅವ್ರಿಗೆ ಗೊತ್ತಿರಲಿಲ್ವಂತೆ. ಸೊ ಹಾಗಾಗಿ ಬಂದು ನಮ್ಮ ಮನೇಲೆಲ್ಲ ನಿಂತ್ಕೊಂಡು ಮಾತಾಡಿಸ್ಕೊಂಡು ಹೋದರು. ಸೊ ಪಕ್ಕದ ಮನೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ, ಏನೂ ಮೇಕಪ್ ಹಾಕ್ಕೊಂಡಿಲ್ಲ. ಸ್ವಲ್ಪ ಕಣ್ಕಪ್ಪು ಜೊತೆಗೆ ಒಂಚೂರು ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಗೈಸ್? ನಾನು ಸಣ್ಣ ಆಗಿದ್ದೀನ ಗೈಸ್? ಕಮೆಂಟ್ ಮಾಡಿ ನಾನು ಸಣ್ಣ ಆಗಿದ್ದೀನ ಅಂತ. ಏನೂ ಇಷ್ಟ ಇಲ್ಲ, ಯಾಕೋ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತು ನನಗೆ. ಸಣ್ಣ ಆಗಿದ್ದೀನ ಗೈಸ್ ನಾನು? ಹೇಗೆ ಕಾಣ್ತಾ ಇದ್ದೀನಿ ಇದು ಹೇಳಬೇಕಾಯ್ತಾ? ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಯಪ್ಪ ಸಖತ್ ಗಾಳಿಗೋ ಏನೋ ಗೊತ್ತಿಲ್ಲ, ತಲೆನೋವು. ಬನ್ನಿ ಹೋಗಿ ಬರೋಣ. ಯಾರಾದರೂ ಸೀರೆ ಹಾಕ್ಕೊಂಡು ಹೋಗ್ತಾರಾ, ಡ್ರೆಸ್ ಹಾಕ್ಕೊಂಡು ಹೋಗುವಂತೆ ಗೈಸ್. ಎಲ್ಲದಕ್ಕೂ ಈ ಥರ ಕ್ವಾಟ್ಲೆ ಸತೀಶ್. ಇವ್ರ ಹೆಸರೇನು ಗೊತ್ತಾ? ನಮ್ಮ ಮನೆಯವ್ರ ಹೆಸರು ಕ್ವಾಟ್ಲೆ ಸತೀಶ್ ಅಂತ. ಬರಲಿ ತನಕ ಮೂವಿ ಕವರ್ ಬರ್ಕೋತಾ ಇದ್ದೆ ಗೈಸ್. ಸೊ ನಮ್ಮದೇ ಎನ್ವಲಪ್ಪು SS ಕೇಟ್ರಿಂಗ್. ದುಡ್ಡು ಕೊಡೋಣ ಅಂತ. ಬನ್ನಿ ಹೋಗುವ. ಅದು ಹತ್ರ ಆಗಲಿ ದೂರ ಆಗಲಿ ನನಗೇನೋ ಒಂಥರ ನಾಚಿಕೆ ಮುಜುಗರ, ಯಾಕಂದರೆ ನಾನು ಜಾಸ್ತಿ ಯಾವ ಫಂಕ್ಷನ್ಸ್ಗೂ ಹೋಗಲ್ವಲ್ಲ. ಸೊ ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಅಡುಗೆ ಮನೆ ಡೆಕೋರೇಷನ್ ಆಗಿರ್ಬೋದು, ಪುಟ್ಟ ಮನೆ ಆದರೂ ಚೌಕಟ್ಟಾಗಿ ಮನೆ ಮಾಡ್ಕೊಂಡಿದ್ದಾರೆ. ತುಂಬ ಮುದ್ದಾಗಿದೆ ಮನೆ ಅಂತಲೇ ಹೇಳ್ಬೋದು. ಆ ಸತ್ಯನಾರಾಯಣ ಸ್ವಾಮಿ ಎಲ್ರಿಗೂ ಒಳ್ಳೆಯದಾಗಿ ಮಾಡಲಿ. ಸೊ ಎಲ್ಲರೂ ಕರೆದ್ರು, ಚೆನ್ನಾಗಿ ಮಾತಾಡ್ಸಿದ್ರು, ಮಂಗಳಾರತಿ ಕೊಟ್ಟರು, ಸತ್ಯನಾರಾಯಣ ಸ್ವಾಮಿದು ಆರತಿ ಕೊಟ್ಟರು, ಜೊತೆಗೆ ಪ್ರಸಾದ, ತೀರ್ಥ, ಸಜ್ಜಿಗೆ ಎಲ್ಲ ಕೊಟ್ಟರು. ನಾನು ಅಡುಗೆ ಮನೆ ಡೆಕೋರೇಷನ್ ನೋಡ್ತಾಯಿದ್ದೆ, ಎಷ್ಟು ಮುದ್ದಾಗಿ ಪುಟ್ಟಗೆ ಮಾಡಿದ್ದಾರೆ. ಬುದ್ಧ ಇಟ್ಟಿದ್ದಾರೆ, ಜೊತೆಗೆ ಏನೇನೋ ಇಟ್ಟಿದ್ದಾರೆ ಗೈಸ್. 1K ವರ್ಲ್ಡ್ ಕಲ್ಲು ಈ ಥರದ್ದು ಏನೇನೋ ಇಟ್ಟಿದ್ದಾರೆ. ಅವೆಲ್ಲ ಡೆಕೋರೇಟಿವ್ ಐಟಮು. ಸೊ ಈಗ ಅವ್ರಿಗೆ ಹೇಳಿದ್ರೆ ಅವರೇ ಬಂದು ಮಾಡಿಕೊಡ್ತಾರೆ. ಈಗ ಇದೆಲ್ಲ ಒಂದು ಟ್ರೆಂಡಿಂಗ್ ನಡೀತಾ ಇದೆ, ಅಡುಗೆ ಮನೆ ಡೆಕೋರೇಷನ್ಸ್ ಮಾಡಿಸೋದು. ಅದೆಲ್ಲ ತುಂಬ ಜನ ಇದ್ದರು ಆ್ಯಕ್ಚುಲಿ. ಸೊ ನಾನು ಒಳಗಡೆ ಡೀಟೇಲಾಗಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸಣ್ಣ ಪುಟ್ಟು ಫೋಟೋ ತೊಗೊಂಡು, ಸಣ್ಣ ಪುಟ್ಟು ಅಂದರು ಕುಂಕುಮ ಕೊಟ್ಟರು, ಮತ್ತು ತಾಂಬೂಲ ಕೊಟ್ಟರು, ಎಲ್ಲ ಇಸ್ಕೊಂಡು ಒಂದು ಸಣ್ಣ ಪುಟ್ಟ ಫೋಟೋ. ನಾನು ಹೋಗಿದ್ದ ಕಡೆ ಎಲ್ಲ ಫೋಟೋ ತೆಕ್ಕೊತೀನಿ, ನಿಮಗೆ ಗೊತ್ತಲ್ವ. ಸೊ ಫೋಟೋ ಸರಿ ಬರ್ತಾ ಇಲ್ವಾ ಅಂತ ನೋಡ್ತಾ ಇದ್ದೆ. ಅವ್ರದ್ದು ಮನೆ ದೇವರು ಕಾಲಭೈರವೇಶ್ವರ. ಸೊ ಅದರದ್ದು ದೇವ್ರ ಮನೆ ಡೆಕೋರೇಷನ್ ಕೂಡ ನೋಡ್ತಾ ಇದ್ದೆ. ನನಗಂತೂ ದೇವ್ರ ಮನೆ, ದೇವ್ರ ಅಲಂಕಾರ
ಇದನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನಿಜಕ್ಕೂ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಸೊ ಅವ್ರು ನಂಗೆ ಗೊತ್ತಿರೋರು ಸಬ್ಸ್ಕ್ರೈಬರು ಅಂತ ಅಲ್ಲ, ಬಟ್ ಡೆಕೋರೇಷನ್ ನಂಗೆ ತುಂಬ ಇಷ್ಟ ಆಯಿತು. ಹೋಗಿದ್ದ ಕಡೆ ಸಣ್ಣ ಪುಟ್ಟ ಫೋಟೋ ಸೆಲ್ಫೀಸ್ ಎಲ್ಲ ತೆಕ್ಕೊಂಡು ಊಟಕ್ಕೆ ಹೋದ್ವಿ. ಸೊ ಯದು ಪಾಪು ಕೂಡ ಯದು ಪಾಪು ಅವ್ರ ಅಮ್ಮ ಎಲ್ಲ ಕೂಡ ಸಿಕ್ಕಿದ್ರು, ನನಗೆ ತಾಂಬೂಲ ಎಲ್ಲ ಕೊಟ್ಟರು, ಇಸ್ಕೊಂಡು ಸೊ ಊಟಕ್ಕೆ ಕುತ್ಕೊಂಡಿದ್ದೀವಿ. 2 ಇತ್ತು ಅಲ್ಲಿ, ಸ್ವಲ್ಪ ಒಂದು ಪಾಪು ಕುಡಿಸ್ಕೊಂಡು ಒಂದು ಪಾಪು ದೊಡ್ಡ ಮೇಲೆ ಹಾಕೊಂಡು ಜಾಗ ಆಯ್ತಾ ಅಲ್ಲಿ ನಂದಿನಿ ಕೂರಿಸಿ ಅವನ್ ಕೂರ್ಸಕ್ಕೇನ ಯಾರನ್ನ ಇವನ್ನ ಎಲ್ಲ ಇಲ್ಲಿದೆ ಕಾರ್ನು ತಿಂದು ಇದು ತಿನ್ನು ಸಜ್ಜಿಗೆ. ಆಯಿತು ಬಾ ನಡಿ, ಕೆಳಗಡೆಗೆ ಬೀಳಿಸ್ಕೊ ಬಂದಿದ್ದೀನಿ ಮೊಬೈಲ್ನ. ಹಾಂ ಬಾ. ಯದು ಪಾಪಗೂ ಊಟ ತಿನ್ನಿಸ್ಕೊಂಡು ಅವ್ನು ಕಾರ್ನ್ ಬಿಟ್ಟರೆ ಏನೂ ತಿನ್ನಲಿಲ್ಲ. ನಾನು ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ಸುಸ್ತಾಗೋಯ್ತು. ಮೊಬೈಲ್ ಕೆಳಗಡೆನೇ ಬೀಳಿಸ್ಕೊಂಡು ಬಂದಿದ್ದೀನಿ. ಮೊಬೈಲ್ ಮೇಲೆ ಜ್ಞಾನನೇ ಇಲ್ಲ ನನಗೆ. ಸೊ ಬಂದ ತಕ್ಷಣ ನಾನು ಯದು ಪಾಪು ಇಬ್ಬರು ಒಂದು ರೀಲ್ಸ್ ಮಾಡಿದ್ವಿ. ಅವ್ನು ಅವ್ರ ಮನೆಗೆ ಹೋಗಲೇ ಇಲ್ಲ, ನನ್ನ ಜೊತೆನೇ ಬಂದ. ಆಂಟಿ ನಿಮ್ಮ ಜೊತೆ ಬರ್ತೀನಿ, ನಿಮ್ಮ ಮನೆಗೆ ಬರ್ತೀನಿ ಅಂತ. ನನಗಂತೂ ಈ ನಡುವೆ ಅವ್ನು ಕಂಡ್ರೆ ಒಂಥರ ಅಡಿಕ್ಷನ್ನು. ಸೊ ತುಂಬ ಅಟ್ಯಾಚ್ಮೆಂಟ್ ಬೆಳ್ಕೊಂಬಿಟ್ಟಿದೆ ಅವನ ಕೈಲಿ ನನಗೆ. ಅವನಂತೂ ಒಂದಿನ ನಮ್ಮ ಮನೆಗೆ ಬರಲಿಲ್ಲ ಅಂದರೆ ಬಿಟ್ಟಿರೋಕ್ಕೆ ಆಗಲ್ಲ. ಲವ್ ಯು ಯದು ಪಾಪು, ಲವ್ ಯು ಸೋ ಮಚ್. ಅದು ಕೂಡ ಆಂಟಿ ಬನ್ನಿ ರೀಲ್ಸ್ ಮಾಡೋಣ ಅಂತಿರುತ್ತೆ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡೆ. ಅವನು ಆರಾಮಾಗಿ ಟಿ ವಿ ನೋಡ್ತಾ ಇದ್ದ, ಅನಿಮಲ್ಸು ನೋಡ್ತಾನೆ ಪಾಚಿ ಮಾಡಿಬಿಟ್ಟಿದ್ದಾನೆ. ಗುಡ್ ಬಾಯ್ ಥರ. ಯದು ಪಾಪು ಇಸ್ ಅ ವೆರಿ ಗುಡ್ ಬಾಯ್, ತುಂಬ ಟಾಕೆಟಿವ್, ತುಂಬ ಆ್ಯಕ್ಟಿವ್. ಸೊ ಅವ್ನ ಪಕ್ಕ ಇದ್ದರೆ ನನಗೂ ಒಳ್ಳೆ ನಿದ್ರೆ ಬರುತ್ತೆ. ನಾನು ಒಂದು ಗುಡ್ ಸ್ನ್ಯಾಪ್, ಇಬ್ಬರು ಜೋಡಿಲಿ ಚೆನ್ನಾಗಿ ನಿದ್ದೆ ಹೊಡೆದ್ವಿ. ಅಂದರೆ ಸಂಜೆ ಆಗೋ ತನಕ 4:15 ತನಕ ನಿದ್ದೆ ಹೊಡೆದಿದ್ದೀವಿ ಇಬ್ಬರೂ. ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗೆ ನನಗೆ ಎಚ್ಚರಿಕೆ ಆಗಿರೋಂಥದ್ದು. ಸೊ ಚಾರು ಕೂಡ ಬಂದಿದ್ದಾಳೆ, ಇವಾಗ ಎದ್ದಿದ್ದಾನೆ. ಅವನು ಎದ್ದಾಗ 5:15. ಸೊ ನಾನು ಅವನಿಗೆ ಚಾಕ್ಲೇಟ್ ತಿಂತೀಯಾ ಅಂತ ಕೇಳ್ಕೊಡ್ತಾ ಇದ್ದೆ. ಹಾಲೆಲ್ಲ ಕಾಯಿಸಿ ಇಬ್ರಿಗೂ ಹಾಲು ಕೊಟ್ಟೆ. ಸಂಜೆ ಆಗೋಯ್ತು. ಯದು ಪಾಪ ಜೊತೆ ಒಂದು ಒಳ್ಳೆ ಸ್ನ್ಯಾಪ್, ನಿದ್ರೆ ಆಯಿತು. ಮಕ್ಕಳು ಬಂದಾಗಲೇ ಕರೆದಾಗಲೇ ಅಮ್ಮ ಅವಾಗಲೂ ತೆಗಿ ಅಂದಾಗಲೇ ಎಚ್ಚರಿಕೆ ಆಗಿದ್ದು. ಒಳ್ಳೆ ನಿದ್ರೆ ಆಯಿತು ಮಾತ್ರ. ಸೊ ಒಂದು ರೌಂಡ್ ಮನೆ ಕಸ ಎಲ್ಲ ಗುಡಿಸ್ದೆ, ಪಾತ್ರೆ ತೊಳೆದೆ, ಹಾಲು ಕಾಯಿಸ್ದೆ. ಸ್ನ್ಯಾಕ್ ಏನೂ ಕೊಟ್ಟಿಲ್ಲ, ಅದೇ ಚಪಾತಿ ಇತ್ತು, ತಿಂದ್ಬಿಟ್ಟು ಇಬ್ಬರು ಹೋದರು. ಸೊ ನಾನೀಗ ಸ್ವಲ್ಪ ಐರನ್ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು. ನಿದ್ರೆ ಮಾಡಿದ್ರೆ ಕೆಲಸ ಮಾಡೋಕ್ಕೆ ಮೂಡಿರಲ್ಲ. ಸೊ ಬನ್ನಿ ಬೇಗ ಕೆಲಸ ಮುಗಿಸೋಣ. ಎಲ್ಲಿ ಯಾರು ಕೊಟ್ರೆ? ಹಾಂ ಸರಿ, ಕೆಳಗಡೆ ಕೊಟ್ಬಿಡಿ ನಮ್ಮ ಹುಡುಗರಿಗೆ. ಹಾಂ ಬೀಗ ಹಾಕ್ಲಿಲ್ವಾ? ಹಾಂ ಸರಿ. ಟೀ ಕೊಡಿದ್ರಾ? ಹಾಂ ಹಾಂ ಮಧ್ಯಾಹ್ನ ಬಂದಿದ್ರಾ? ಬಂದು ಹೋದ್ರು ಅಷ್ಟೇ. ಹಾಂ ಮುಟ್ಟಬೇಡಿ, ಕಚ್ಕೊಬಿಡ್ತೀನಿ. ಇಲ್ಲ ಆಯ್ತು, ಮುಟ್ಟಲ್ಲ. ಇದು ಗಾಳಿ ಆದ್ಮೇಲೆ ಒಂದಿನ ಇದು ವೈಟ್ ಹೊಡಿಬೇಕಾಗಿತ್ತು ಇದಕ್ಕೆ. ಇದು ಹೋಗುತ್ತಾ ಪ್ಲೈವುಡ್? ಈ ಖಾಲಿ ಡಬ್ಬ ಎಲ್ಲ ಕೆಳಗಡೆ ಕೊಟ್ಬಿಡ್ಬೇಕಾಯ್ತು. ಇವೆಲ್ಲ ಕೊಡ್ತೀನಿ, ಅದಕ್ಕೆ ಇವೆಲ್ಲ ಕೆಳಗಡೆ ಕೊಟ್ಬಿಡಿ. ಆ ಕಪ್ಪು ಬ್ಯಾಗ್ ಐತಲ್ಲ, ಆ ಬ್ಯಾಗ್ ತುಂಬಿಟ್ಟು ಕೊಟ್ಬಿಡಿ. ಅಲ್ಲಿ ಮುಂದಗಡೆ ಐತೆ ನೋಡಿ. ಹಾಂ ಹೇಳ್ತೀನಿ. ಅಲ್ಲಿ ಮುಂದಗಡೆ ಬ್ಯಾಗ್ ಐತಲ್ಲ, ಗಲೀಜು ಬ್ಯಾಗು, ಅದಕ್ಕೆ ತುಂಬಿಟ್ಟು ಕೆಳಗಡೆ ಕೊಟ್ಬಿಡಿ ಎಲ್ಲನೂ, ಖಾಲಿ ಡಬ್ಬಗಳೆಲ್ಲನೂ. ಅದಕ್ಕೆ ತುಂಬ್ಕೊಂಬಿಡಿ. ಅದೇನು ವೇಸ್ಟ್ ಬಟ್ಟೆ, ಈ ವೇಸ್ಟು ಈ ವಾಟರ್ ಬಾಟ್ಲು ಇವೆಲ್ಲ ಕೆಳಗಡೆ ಕೊಟ್ಬಿಡಿ. ಇವೆಲ್ಲ ತುಂಬ್ಕೊಬಿಡಿ. ಹಾಂ ಈ ಟಿನ್ನರ್ ಇದೆಯಾ? ಹಾಂ ಸರಿ ಆಯಿತು. ಎನ್ಸೆ ಟಿನ್ನರು ಇದು. ಇವೆಲ್ಲ ಕೆಳಗಡೆ ಕೊಟ್ಬಿಡಿ. ಸರಿ ಬನ್ನಿ ಕೆಳಗಡೆ. ಕೆಳಗಡೆ ತುಂಬಿಟ್ಟು ಕೆಳಗಡೆ ತಗೊಂಬನ್ನಿ. ನೋಡ್ತಾ ಸಂಜೆ ಆಗೋಯ್ತು. ಮೇಲ್ಗಡೆ ಪೇಂಟ್ ಮಾಡ್ತಿದ್ರಲ್ಲ ಅದು ಕಂಪ್ಲೀಟ್ ಆಗಿದೆ. ಅವ್ರಿಗೂ ಟೀ ಮಾಡಿಕೊಟ್ಟೆ. ನಾನು ಫ್ರೆಶ್ ಅಪ್ ಆದೆ. ಪೂಜೆ ಏನಿಲ್ಲ, ಬಟ್ ಅಂಗಡಿಗೆ ಹೋಗ್ತಾ ಇದ್ದೀನಿ. ಯಾವ ಅಂಗಡಿ ಏನು ಅಂದರೆ
ಸ್ವಲ್ಪ ಪೂಜೆ ಸಾಮಾನು ತೊಗೊಬರ್ಬೇಕಿತ್ತು. ಜೊತೆಗೆ ನಾನು ಒಂದು ಜ್ಯುವೆಲ್ರಿ ಮಾಡಾಕಿದ್ದೆ. ಸೊ ನನ್ನ ಸೇವಿಂಗ್ಸಲ್ಲಿ ನನಗೋಸ್ಕರ ಅರೌಂಡ್ 22 ಗ್ರಾಮ್ಗೆ ಅದನ್ನು ಇಸ್ಕೊಂಬರೋಕ್ಕೆ ಅಂತ ಹೋಗ್ತಾಯಿದ್ದೀನಿ. 13,500 ಗ್ರಾಮ್ ಗೋಲ್ಡ್ ಆಗಿದೆ. 13,500 22 ಗ್ರಾಮ್ಗೆ ಎಷ್ಟಾಗುತ್ತೆ? ಮೇಕಿಂಗ್ ಚಾರ್ಜು, ಕೂಲಿ, ಮಜೂರಿ, ವೇಸ್ಟೇಜ್, GST ಎಲ್ಲ ಸೇರಿ ನೀವೇ ಕೌಂಟ್ ಡೌನ್ ಮಾಡ್ಕೊಳ್ಳಿ. ಏನು ತೊಗೊಂಡೆ ಏನು ಎತ್ತ ಅಪ್ಕಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ. ಆಗಿದೆಯಾ ಏನು ಕೇಳ್ಕೊಂಬರೋಣ ಬನ್ನಿ ಒಂದು ರೌಂಡು. ಏಯ್ ಬಾ ಮಾಡ್ಬಾ ಅಂಕಲ್, ಕೊಡಿ ರಂಗೋಲೆ ಹುಡುಕೊಡಿ. ಇದು ದೊಡ್ಡದಿಲ್ವಾ? ಕೆಮ್ಮಣ್ಣು ಕೊಡಿ, ದೀಪದ ಬತ್ತಿ ಕೊಡಿ, ಡೈಲಿ ಯೂಸ್ ಕೊಡಿ, ಅದೇನು ಬೇಡ. ಡೈಲಿ ಯೂಸ್ಗೆ ಈ ಥರದ್ರಲ್ಲೇ ಹಾಂ 2 ಕೊಡಿ. ಹಾಂ ಇದು ಕೊಡಿ, ಕೆಮ್ಮಣ್ಣು ಕೊಡಿ. ಇಲ್ವಾ? ಹಾಂ ದೀಪದ ಬತ್ತಿ ಕೊಡಿ. ಮಾಸ ಮುಗೀತು, 1 ವಾರ ಅಷ್ಟೇ ನಡೀತು ಅಷ್ಟೇ. ಈಗ ನೆಕ್ಸ್ಟ್ ಆಷಾಢ. ಡೈಲಿ ಪೇಮೆಂಟ್, ಡೈಲಿ ವಜನ್ಸು. ಇವತ್ತು ಮಧ್ಯಾಹ್ನ ಬಂದಿದ್ದಾರೆ, ನಾಳೆ ಮಧ್ಯಾಹ್ನ ಹೋಗ್ತಾರೆ. ಪ್ರಸಾದ ಅದು ಇದು ಬರುತ್ತೆ. ಅದು ಬಿಟ್ಟರೆ ಮದುವೆ ಫಂಕ್ಷನ್ಸ್ ಯಾವುದೂ ಇರಲ್ಲ. ಬರ್ತಡೇ, ತಿಥಿ ಕಾರ್ಯ ಈ ಥರದ್ದು ಮಾತ್ರ. ಸ್ವಲ್ಪ ಕಡಿಮೆನೇ, ಏನು ಮಾಡ್ಕೊಳಕ್ಕಾಗಲ್ಲ. ನಮ್ಮ ಹತ್ರ ಕೆಲಸ ಕಲಿತು ಬೇರೆ ಯಾರೋ ಬೇಡ, ಸಂಬಂಧಿಕರುಗಳಲ್ಲೇ ಅಕ್ಕನ ಮಕ್ಕಳು ಹಂಗೆ ಹಿಂಗೆ ಅಂತ ಎಲ್ಲಾರನ್ನೂ ಜೊತೆಗೆ ಹಾಕೊಳ್ಳೋದು. ನಮ್ಮ ಮನೆಯವರು ಏನೋ ಗೊತ್ತಾ, ಎಲ್ಲ ಬೆಳಿಲಿ ಅಂತ ಹಾಕಿದ್ರೆ ಇವರು ಬೆಳೆಯೋದು ನಮ್ಗೆ ಎಡ್ಗೆ ಮಾಡ್ಬಿಟ್ಟು. ಹೌದು, ಹಂಗೆ ಮಾಡಿರೋದು ಅಂಕಲ್. ನಮ್ಗೆ ಹಂಗೆ ಆಗಿರೋದು ಈಗ ಅನುಭವ ಆಗಿದೆ. ಸೊ ಅಲ್ಲಿಂದ ಜ್ಯುವೆಲ್ರಿ ಶಾಪ್ಗೆ ಬಂದೆ. ಸೊ ಅವರು ಕೃಷ್ಣ ಜ್ಯುವೆಲ್ಲರ್ಸಲ್ಲಿ ನಾನು ಯಾವಾಗಲೂ ತೊಗೋತಾ ಇದ್ದಿದ್ದು. ಯಾಕೆ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಅಂತೆಲ್ಲ ವಿಚಾರಿಸ್ತಾ ಇದ್ರು. ಅದ್ರ ಬಗ್ಗೆ ನಂಗೆ ಏನೂ ಐಡಿಯಾ ಇಲ್ಲ. ಸೊ ಗೊತ್ತಿಲ್ಲದೆ ಏನೇನೋ ಹೇಳಿದ್ರೆ ತಪ್ಪಾಗತ್ತೆ, ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ. ಯಾಕಂದರೆ ಅಲ್ಲೂ ಒಂದಿಬ್ಬರು ಕಸ್ಟಮರು, ರೆಗ್ಯುಲರ್ ಕಸ್ಟಮರು ತೊಗೊಳಕ್ಕೆ ಅಂತ ಬಂದಿದ್ದರು. ಸೊ ನಾನು ಕೇಳ್ತಾಯಿದ್ದೆ ಆಗಿದೆಯಾ ಏನು ಎತ್ತ ಅಂತ ಅಂದ್ಬಿಟ್ಟು. ಮೇಡಮ್ ಆಗಿದ ತಕ್ಷಣ ಕಾಲ್ ಮಾಡ್ತೀವಿ, 1-2-3 ಡೇಸ್ ರೆಡಿ ಆಗ್ತಾಯಿದೆ ಅಂತ ಹೇಳಿದ್ರು. ನನಗಂತೂ ಈ ಮೂಗ್ಬಟ್ಟು ಅಂದರೆ ಅದು ಏನು ಹುಚ್ಚೋ ಗೊತ್ತಿಲ್ಲ. ಮಾಡೋಕ್ಕೆ ಬಂದಾಗ ಒಂದು ತೊಗೊಂಡೋಗಿದ್ದೀನಿ, ಬಟ್ ಇವಾಗ ಬಂದ ತಕ್ಷಣ ನನ್ನ ಕಣ್ಣು ಮೂಗ್ಬಟ್ಟು ಹತ್ರನೇ ಹೋಯಿತು. ಹೊಸ್ದಾಗಿ ಯಾವುದಾದ್ರೂ ಬಂದಿದೆಯಾ ಕಲೆಕ್ಷನ್ಸ್ ನೋಡ್ತಾ ಇದ್ದೆ. ಸೊ ಇವಾಗ ರೀಸೆಂಟಾಗಿ ಒಂದು 15 ದಿನದಲ್ಲಿ ತೊಗೊಂಡೋಗಿದ್ದೀನಿ. ಮತ್ತೆ ನೋಸ್ಪೈ ನೋಡ್ತಾ ಇದ್ದೀನಿ. ನನಗೇನು ಹುಚ್ಚು ಅಂತ ಗೊತ್ತಿಲ್ಲ, ಬಟ್ ನಿಮಗೂ ಯಾರಿಗಾದ್ರೂ ಈ ಥರ ಮೂಗ್ಬಟ್ಟಿನ ಹುಚ್ಚು ಕ್ರೇಜು ಇದೆಯಾ ಕಮೆಂಟಲ್ಲಿ ಹೇಳಿ. ಅದರ ಜೊತೆಗೆ ನಂಗೆ ತುಂಬ ಇಷ್ಟ ಆಯಿತು, ನೋಡ್ತಾ ಇದ್ದೆ. ಇವಾಗ ಹಾಕಿರೋದು 5 ಸ್ಟೋನ್ದೇನೆ. ಸೊ ಇವಾಗ ಇದು ಒಂದು ಇಷ್ಟ ಆಯಿತು ನನಗೆ. ಕೇಳ್ತಾ ಇದ್ದೆ ಅದನ್ನು. ಹೇಳ್ತೀನಿ, ಇಸ್ಕೊಳಕ್ಕೆ ಬಂದಾಗ ಇನ್ಫಾರ್ಮ್ ಮಾಡ್ತೀನಿ. ಕಾಲ್ ಮಾಡ್ತೀರಾ ಅಲ್ವಾ? ಇನ್ನೂ ಆಗಿಲ್ಲ, ಆಗಿದ ತಕ್ಷಣ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಸುಮ್ಮನೆ ವೇಸ್ಟಾಗಿ ಬಂದಲ್ಲ ಅಂದ್ಕೊಂಡು ಗೋಡೌನಿಗೆ ಬಂದೆ. ಗೋಡೌನಲ್ಲಿ ಹುಡುಗರೆಲ್ಲ ಕೆಲಸ ಮಾಡ್ತಾಯಿದ್ರು. ಪೈನಾಪಲ್ ಹೋಳಿಗೆ ಇತ್ತು. ಅಷ್ಟರಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಂದರು, ಮಾತಾಡಿಸ್ತಾ ಇದ್ರು ನನ್ನನ್ನು. ಬಿಕಾಸ್ ಲಾಸ್ಟ್ ಇಯರು ನಮ್ಮ ಹತ್ರ ಕೇಟ್ರಿಂಗ್ ಮಾಡಿಸಿದ್ರು. ಈ ವರ್ಷವೂ ಕೂಡ ನಮ್ಮ ಹತ್ರನೇ ಕೇಟ್ರಿಂಗ್ ಮಾಡಿಸ್ಬೇಕು ಅಂತ ಬಂದಿದ್ದಾರೆ. ನನ್ನ ಸಬ್ಸ್ಕ್ರೈಬರ್ ನೋಡಿ ಖುಷಿ ಆಯಿತು. ಸೊ ಮಾತಾಡ್ತಾ ಇದ್ದಾರೆ. ಆರ್ಡ್ರು ಕೂಡ ಬುಕ್ ಮಾಡಿದ್ರು. ನಮ್ಮ ಹತ್ರ ಕೇಟ್ರಿಂಗ್ ಕೊಟ್ಟರು ಅಂತ ಅಲ್ಲ, ಹುಡ್ಕೊಂಡು ಬರ್ತಾರಲ್ಲ ಅದಕ್ಕೆ ಖುಷಿ ಅಷ್ಟೇ, ಬೇರೆ ಏನಿಲ್ಲ. ನಿಜವಾಗ್ಲೂ ನಾನೇ ಹೇಳ್ತಾ ಇದ್ದೀನಲ್ಲ, ನೀನು ಮಾಡೋದಲ್ಲ ವಿಡಿಯೋ, ನಾನೇ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿಬಿಡ್ತೀನಿ. ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ? 3 ಗಂಟೆಗೆ ಎದ್ದಿರೋದು ನಾನು, 3 ಬಾತ್ರೂಮ್ ಉಜ್ಜಿರೋದು, 2 ಗಂಟೆಗೆ ಎದ್ದಿರೋದು ಯಾರು 2 ಗಂಟೆಗೆ ಎದ್ಬಿಟ್ಟು ಕತ್ತೆ ಮೇಯಿಸ್ತಾ ಇದ್ದೆ. ಎಮ್ಮೆ ದನ ಏನು ಮೇಯಿಸ್ತಾ ಇದ್ದೆ? ಫೋನ್ ಆಲ್ರೆಡಿ ಹಾಳಾಗೈತೆ. ಏನು ಟ್ರಾನ್ಸಾಕ್ಷನ್ ಮಾಡ್ತೀಯಾ? ಸ್ವಲ್ಪ ತಿಂದ್ಯಾ? ಹೋಗಪ್ಪ ಊಟ ಮಾಡಿ ಮಲ್ಕೊ. ಇಡು ಮೊಬೈಲು, ಸಾಕು ಮೊಬೈಲ್ ಇಡು. ಯಪ್ಪ
ಇಲ್ಲೆಲ್ಲ ಪಚ್ಚಿ ನನಗೆ ಉಸಿರಾಡಕ್ ಆಯ್ತಾ ಇಲ್ಲ ಇಲ್ಲಿ ದಡಿಯ ವಿಕಿ ಎದೇಳು ವಿಕಿ ಸುಮ್ನೆ ಅಪ್ಪ ತಳ್ಳಿಬಿಡ್ತೀನಿ ಕಟ್ ಮಾಡು ಮೊಬೈಲ್ ನನ್ನ ಸಬ್ಸ್ಕ್ರೈಬರ್ ಅವ್ರೆ ನನ್ನ ಫ್ರೆಂಡು ಹೇಳಿದ್ರ ಈಗ 19ಕ್ಕೆ ಹಾಂ ಬುಕ್ ಮಾಡಿದ್ರಾ ಹ್ಞೂ ಹೋದ ವರ್ಷ ಕಾಡ್ ಮನುಷ್ಯ ನೀನ್ ಯಾರ ಕ್ಲೋಸ್ ಅಪ್ ಅಲ್ಲಿ ನೋಡಿದಾರೆ ಎದ್ರಕೊಂಡ್ಬಿಡ್ತಾರ ಕಣ ಕೆಂಪೇಗೌಡ ಯಾವಾಗ ರೀಲ್ಸ್ ಮಾಡ ಸೊ ನಮ್ಮ ಹುಡುಗರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದು ಛೇಡಿಸ್ತಾ ಇದ್ದು ಬಿಸಿ ಅನ್ನ ಮಾಡಿ ಚಿಕನ್ ಚಾಪ್ಸ್ ಇತ್ತು ಹಿಂದಿನ ದಿನ ಮಾಡಿದ್ದು ನಾನು ಮಕ್ಕಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ನನ್ನ ಮಗ ಫಸ್ಟು ತಿನ್ನಿಸ್ಕೊಂಬಿಟ್ಟ ಸೊ ನನ್ನ ಮಗಳು ವೀಡಿಯೋ ಮಾಡ್ಕೊಳ್ತಿದ್ದಾಳೆ ನನಗೆ ಕೋಪ ಬಂದ್ಬಿಡ್ತು ಅದನ್ನು ಯಾರಾದರೂ ವೀಡಿಯೋ ಮಾಡ್ತಾರಾ ಅಂತ ಮಮ್ಮಿ ತಿನ್ಸು ಮಮ್ಮಿ ಪ್ಲೀಸ್ ಮಮ್ಮಿ ಅಂತ ಹೇಳ್ತಾ ಇದ್ಲು ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ವ್ಯೂಸ್ ಕೊಡಿ ದಯವಿಟ್ಟು ಸೊ ಎಷ್ಟೊತ್ತಿಗೆ ಮಲ್ಕೋತೀನಪ್ಪ ಅನ್ನಿಸ್ತಾ ಇತ್ತು ತುಂಬ ಟಯರ್ಡ್ ಆಗಿತ್ತು ಗೈಸ್ ಆ್ಯಕ್ಚುಲಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಟಾಟಾ ಬಾಯ್ ಬಾಯ್ ಲವ್ ಯು